ಓಂ ಶಾಂತಿ. ಓಂ ಶಾಂತಿ. ಇವತ್ತು ಬಾಬಾರವರು ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ಕೊಟ್ಟಿರುವಂತ ವಿಷಯ ಮುಖವನ್ನು ನೋಡಿಕೋ ಪ್ರಾಣಿ ಅಂತ. ಮುಖಡ ದೇಖ್ಲೋ ಪ್ರಾಣಿ ಯಾಕೆ ಹೇಳ್ತಾರೆ? ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ನಿಮ್ಮ ಹತ್ರ ಶರೀರ ಇದೆಯಾ? ಇದೆ. ಪಕ್ಕ ಇದೆ. ಸರಿ. ಶರೀರದಲ್ಲಿ ಮುಖ ಇದೆಯಾ? ಇದೆ. ಸರಿ. ಆ ಮುಖವನ್ನ ನೀವು ನೋಡ್ಕೊಳ್ತೀರಾ? ಕನ್ನಡಿಯಲ್ಲೇ. ನಿಮ್ಮ ಮುಖ ನಿಮ್ಮ ಕನ್ನಡಿಯಲ್ಲೇ ನೋಡ್ಬೇಕು, ಬೇರೆದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಶರೀರದ ಮುಖವನ್ನ ನೀವು ನೋಡ್ಬೇಕು ಅನ್ನೋದು ಯಾವ್ದಲ್ಲಿ ನೋಡ್ಬೇಕು? ಸರಿ. ಬಾಬನ್ ಪ್ರಶ್ನೆ ನೋಡ್ಕೊಳ್ತೀರಾ? ನೋಡ್ಕೊಳಲ್ವಾ? ನನ್ನ ಕಷ್ಟ ಪ್ರಶ್ನೆನ ಕೇಳಿದ್ದೇನೆ. ಶರೀರದ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಳ್ತಿದ್ದೀರಾ ಪ್ರತಿದಿನ? ನೋಡ್ಕೊಂತೀವಿ. ಸರಿ. ಆದ್ಮೇಲೆ ಚಿಕ್ಕವರಿದ್ದಾಗ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನ ಜಾಸ್ತಿ ನೋಡ್ಕೊಳ್ತಿದ್ದೀರೋ ಇವಾಗ ಜಾಸ್ತಿ ನೋಡ್ತಾ ಇದ್ದೀರೋ? ನೀವು ಸಣ್ಣವರಿದ್ದಾಗ ಶರೀರದ ಮುಖವನ್ನ ಕನ್ನಡಿಯಲ್ಲಿ ಜಾಸ್ತಿ ನೋಡ್ಕೊಳ್ತಿದ್ರು, ಈಗ ಜಾಸ್ತಿ ನೋಡ್ತಾ ಇದ್ದೀರೋ? ಈಗ ಜಾಸ್ತಿ ಚಿಕ್ಕವರಿದ್ದಾಗ ನೋಡ್ಕೊಳ್ತಾ ಇದ್ವಿ. ಇವಾಗೆ ನೋಡ್ಕೊಂತ ಶರೀರದ ಮುಖನ ಶರೀರದ ಮುಖದ್ದೇ ನಾನು ಮಾತಾಡ್ತಿರೋದು. ಇವಾಗೆ ನೋಡ್ಕೊಂತಾರ. ಚಿಕ್ಕವರಿದ್ದಾಗ ಸರಿಯಾಗಿ ಕನ್ನಡಿನೇ ಇರ್ತಿರ್ಲಿಲ್ಲ ಮನೆಯಲ್ಲಿ ಅಲ್ವಾ? ಬಾಚ್ಕೊಳ್ಬೇಕಾದ್ರೆ ಮಾತ್ರ ಏನೋ ಒಂದಿಷ್ಟು ಸಣ್ಣ ಕನ್ನಡಿ. ನಮ್ಮನೆ ವಿಷಯ ನಾನು ಹೇಳ್ತಾ ಇರೋದು, ಉಳಿದವ್ರ ಮನೆ ನನಗೆ ಗೊತ್ತಿಲ್ಲ. ಸರಿನಾ? ಕಿತ್ತೋಗಿರೋದು, ತೊಂಡಾಗಿರೋದು, ಒಂದ್ ಸಣ್ಣ ಕನ್ನಡಿ ತಲೆ ಬಾಚ್ಕೊಳ್ಬೇಕಾದ ಒಂದು ಮಹಿಳೆಯರು ಉಪಯೋಗ ಮಾಡ್ಕೊಳ್ತಿದ್ರು. ಯಾಕೆ ಹೇಳಿ? ಅವಾಗ ಫೇರ್ ಅಂಡ್ ಲವ್ಲಿ ಎಲ್ಲ ಇರ್ಲಿಲ್ಲ, ಲಿಪ್ಸ್ಟಿಕ್ ಎಲ್ಲ ಇರ್ಲಿಲ್ಲ ಅಲ್ವಾ? ಅದಕ್ಕಾಗಿ ಅದರ ಅವಶ್ಯಕತೆ ಆವಾಗ ಇರ್ಲಿಲ್ಲ. ಇವಾಗ ಹಲ್ಲುಜ್ಜಬೇಕಾದ್ರೂ ಕನ್ನಡಿ ಬೇಕು, ಮುಖ ತೊಳಿಬೇಕಾದ್ರೂ ಕನ್ನಡಿ ಬೇಕು ಅಲ್ವಾ? ಪ್ರತಿಯೊಂದು ರೂಮ್ನಲ್ಲೂ ಕನ್ನಡಿ ಬೇಕು, ಬೀರುನಲ್ಲೂ ಕನ್ನಡಿ ಬೇಕು, ಪರ್ಸಲ್ಲೂ ಕನ್ನಡಿ ಬೇಕು ಅಲ್ವಾ? ಮದ್ವೆ ಮನೆ ಹೋಗು ಮೊದ್ಲು ಮನೆಯಲ್ಲಿ ಗಂಟೆಗಟ್ಲೆ ಕನ್ನಡಿ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ? ಶೃಂಗಾರ ಮಾಡ್ಕೊಂಡು ಹೋಗ್ತಾರೆ. ಸರಿ. ಅಲ್ಲಿಂದ ಮತ್ತೆ ಆಟೋದಿಂದ ಕೆಳಗಡೆ ಇಳಿಬೇಕಾದ್ರೆ ಒಂದ್ಸಲ ಕನ್ನಡಿ ನೋಡ್ಕೊಳ್ತಾರೆ. ಏನಂತ? ಎಲ್ಲ ಮೇಕಪ್ ಸರಿ ಆಗಿದ್ಯಾ ಅಂತ. ಅದಾದ್ಮೇಲೆ ಅಲ್ಲಿ ಸ್ಟೇಜ್ ಅಲ್ಲಿ ಹೋಗ್ಬೇಕಲ್ಲ ಫೋಟೋ ತೆಗಿಲಿಕ್ಕೆ, ಆವಾಗ್ಲೂ ಒಂದ್ಸಲ ಏನ್ ಮಾಡ್ತಾರೆ? ಕನ್ನಡಿ ನೋಡ್ಕೊಂತಾರೆ. ಮೊದ್ಲೆಲ್ಲ ಇದನ್ನೆಲ್ಲ ಮಾಡ್ತಿದ್ರ ಜಯಂತಿ ಅಕ್ಕ? ಇಲ್ಲ. ನೀವು ಜಯಂತಿ ಅಕ್ಕನಾ? ಜಯಂತಿ ಅಕ್ಕವ್ರೆ, ಮೊದ್ಲು ಇಷ್ಟೆಲ್ಲ ಕನ್ನಡಿ ಏನು ಉಪಯೋಗ ಮಾಡ್ತಾ ಇದ್ವಾ? ಇಲ್ಲ. ಮೊದ್ಲು ಕನ್ನಡಿ ಹೆಚ್ಚಿಗೆ ಉಪಯೋಗ ಮಾಡ್ತಿದ್ವು, ಇವಾಗ ಹೆಚ್ಚಿಗೆ ಮಾಡ್ತಿದೀವೋ? ಆವಾಗ ಯಾವ್ದೋ ಒಂದು ಸ್ನಾನ ಆಯ್ತಂದ್ರೆ ಯಾವ್ದೋ ಒಂದು ಬಟ್ಟೆ ಹಾಕೊಂಡು ಸುಮ್ನೆ ಉಳಿದು ಬಿಡ್ತೀವಿ, ಮನೆ ಕೆಲಸ ಮಾಡೋದ್ ಕಡೆ ಗಮನ ಇಡ್ತಿದ್ವಿ ಹೊರತು ಶರೀರದ ಸೌಂದರ್ಯದ ಕಡೆಗೆ, ಮುಖದ ಸೌಂದರ್ಯದ ಕಡೆಗೆ ನಾವ್ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ವಿ. ನಾವ್ ಹಳ್ಳಿಯವ್ರಿ, ನಮ್ಮಲ್ಲಿ ಯಾರು ನೋಡ್ತಾರೆ? ಮನೆ ಕೆಲಸ ಮಾಡಿದ್ರೆ ಆಯ್ತು, ಊಟ ತಿಂಡಿ ಮಾಡಿದ್ರೆ ಆಯ್ತು ಅಂತ. ಇವತ್ತು ಒಂದು ಗಾದೆ ಇದೆ, ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಅಲ್ವಾ? ಹೊಟ್ಟೆಗೆ ಆಹಾರ ಕೊಡದಿದ್ರು ಪರವಾಗಿಲ್ಲ, ಮುಖ ಮಾತ್ರ ಹೆಂಗಿರ್ಬೇಕು? ಫಳ 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 ಹೊಳಿತಾ ಇರ್ಬೇಕು. ನಾನು ಸುಂದರವಾಗಿದ್ದೇನೆ ಅಂತ ತೋರಿಸುವಂತ ನಾಟಕ ನಮ್ಮ ಜೀವನದಲ್ಲಿ ಬೇಕಾದಷ್ಟಿದೆ ಇವತ್ತು. ಇದಾದ್ಮೇಲೆ ಪ್ರತಿದಿನ ನಾನು ಶರೀರದ ಮುಖವನ್ನ ಪುನಃ ಪುನಃ ನೋಡಿಕೊಳ್ಳುವಂಥದಕ್ಕೆ ಕಾರಣ ಏನು? ಯಾಕೆ ನೋಡ್ಕೊಳ್ತಿದ್ದೇನೆ? ಯಾಕೆ ಅದಕ್ಕೋಸ್ಕರ ಹೆಚ್ಚಿನ ಸಮಯವನ್ನ ಕೊಡ್ತಾ ಇದ್ದೇನೆ? ಯಾಕೆ ಕೊಡ್ತಿದ್ದೇನೆ ಹೇಳಿ ನೋಡೋಣ. ನೋಡ್ತಾ ಇದ್ದೀರಿ ಯಾಕೆ? ಅಂತರ್ಮನದಲ್ಲಿರೋದು ಗೊತ್ತಾಗದೇ ಇರ್ಲಿ, ಹೊರಗಡೆಯಿಂದ ಶೃಂಗರಿತರಾಗಿ ಕಾಣಲಿ. ಮುಖ್ಯವಾಗಿ ನಾನು ಸುಂದರವಾಗಿ ಕಾಣಬೇಕು ಹೇಳುವಂತ ಮನೋಭಾವ. ನಾನು ಪ್ರಪಂಚದವ್ರು ಹೆಂಗ್ ಕಾಣಬೇಕು? ಆ ಒಂದು ಪ್ರೋಸೆಸ್ ಅಲ್ಲಿ ನಾನು ಕರ್ಮ ಮಾಡಿದಾಗ ಮುಖಕ್ಕೆ ಎಲ್ಲಾದ್ರೂ ಮಸಿ ಬೆಳೆದಿದ್ಯಾ? ಏನಾದ್ರೂ ಮಣ್ಣು ತಾಗಿದ್ಯಾ?
ಏನಾದ್ರು ಧೂಳಿದೆಯಾ, ಮೇಕಪ್ ಎಲ್ಲ ಕರೆಕ್ಟ್ ಆಗಿದೆಯಾ, ಎಲ್ಲೂ ಡಿಸ್ಟರ್ಬೆನ್ಸ್ ಆಗಿಲ್ವಾ, ಹೌದು ಮತ್ತೆ ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಕನ್ನಡಿ ನೋಡಿ ಪುನಃ ಪುನಃ ನಾನು ಕನ್ನಡಿಯಲ್ಲಿ ನನ್ನ ಶರೀರವನ್ನು ನಾನೇ ಚೆಕ್ ಮಾಡ್ಬೇಕಾಗ್ತದೆ. ಬೇರೆಯವರು ಹೇಳ್ಬೋದು ಹಾಗಾಯ್ತು ಹೀಗಾಯ್ತು, ಅದು ನನ್ನದೊಂದು ಟೇಸ್ಟ್ ಅಂತಿದೆಯಲ್ಲ, ನನ್ನದೊಂದು ಇಚ್ಛೆ ಅಂತಿದೆಯಲ್ಲ, ಅದಕ್ಕಾಗಿ ನನಗೆ ನಾನೇನ್ ಮಾಡಬೇಕಾಗ್ತದೆ? ಕನ್ನಡಿಯನ್ನು ಇಟ್ಕೊಂಡು ಬಿಟ್ಟು ಆ ಶರೀರದ ಮುಖವನ್ನ ನೀವು ಪ್ರತಿದಿನ ಕರ್ಮ ಮಾಡಬೇಕಾದ್ರೆ ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗ್ತಿರೋ ಹೋಗಲ್ವ? ಪ್ರತಿದಿನ ಶರೀರದ ಮುಖವನ್ನ ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗ್ತಿರೋ ಹೋಗಲ್ವೋ? ಹೋಗ್ತೀವಿ. ಹೋಗ್ತೀವಿ. ಅದೇ ರೀತಿ ಕೈ ಕಾಲು ಬಟ್ಟೆ ಎಲ್ಲ ಮನೆ ಎಲ್ಲಾನು ತಗೊಂಡು ಹೋಗ್ತಿರಲ್ವಾ? ಮನೆ ಬಿಡಿ, ಕೈ ಕಾಲನ್ನು ತಗೊಂಡು ಹೋಗ್ತೀವಲ್ವಾ? ಹೌದು ಆದ್ರೆ ಬೆಳಿಗ್ಗೆ ಎದ್ದಾಗ ಮೊದಲು ಟ್ರೀಟ್ಮೆಂಟ್ ಕೊಡೋದು ಯಾವ್ದಕ್ಕೆ ನಾವು? ಮಕ್ಕಕ್ಕೆ ಒಂದು ಮುಖಕ್ಕೆ ತಾನೆ. ಮುಖ ಯಾವಾಗ್ಲೂ ಕೂಡ ಹೆಂಗಿರ್ಬೇಕು? ಸ್ವಚ್ಛವಾಗಿ ಹಲ್ಲು ಉಜ್ಜೋದು, ನೀರ್ ಹಾಕ್ಬಿಟ್ಟು ತೊಳೆಯೋದು, ತಲೆ ಬಾಚ್ಕೊಳ್ಳೋದು ಚೆನ್ನಾಗಿರ್ಬೇಕಪ್ಪ. ಬೇರೆ ಬಟ್ಟೆ ಗಿಟ್ಟೆ ಬೇಕಾದ್ರೆ ಆಮೇಲೆ ಚೇಂಜ್ ಮಾಡೋಣ, ಕೈ ಕಾಲು ಬೇಕಾದ್ರೆ ಆಮೇಲೆ ತೊಳ್ಕೊಳ್ಳೋಣ. ಫಸ್ಟಿಗೆ ಏನಿರ್ಬೇಕು? ಮುಖ. ಕ್ಲೀನಾಗಿ ಸುಂದರವಾಗಿ ಅಂದ್ರೆ ಜನ ನಿಮ್ಮ ಮುಖವನ್ನು ನೋಡ್ತಾರೆ ಹೌದು ಅಲ್ವಾ? ಬಾಯಲ್ಲಿ ಉಜ್ಜಿಲ್ಲ ಅಂತಂದ್ರೆ ಬಾಯೆಲ್ಲ ಕಹಿ 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 ಆಗತ್ತೆ. ಅವಾಗ ಏನಾಗತ್ತೆ? ನನಗೆ ಕರ್ಮ ಮಾಡ್ಲಿಕ್ಕೆ ಸರಿ ಆಗೋದಿಲ್ಲ, ತೊಂದರೆ ಕೊಡತ್ತೆ. ಅದಕ್ಕೆ ತೊಂದರೆ ಕೊಡುವಂತ ಸಾಧನವನ್ನು ನಾನೇನು ಮಾಡ್ತೇನೆ? ಮೊದಲು ಸ್ವಚ್ಛ ಮಾಡುವಂತ ಪ್ರಕ್ರಿಯೆ. ಯಾವ ಕಾರಣದಿಂದ ಅದು ಧೂಳಾಯ್ತು, ಮಲಿನ ಆಯ್ತು, ಕೆಸರತಾಗ್ತು, ಮಸೀತಾಗ್ತು, ಅದು ಬೇಕಾಗಿಲ್ಲ. ಆದ್ರೆ ಸದಾಕಾಲ ಅದೇನಾಗಿರ್ಬೇಕು? ಸ್ವಚ್ಛವಾಗಿರಬೇಕು ಹೇಳುವಂತ ಗಮನವನ್ನ ಇಟ್ಕೊಂಡ್ಬಿಟ್ಟು ಪುನಃ ಪುನಃ ನೀರಿನಿಂದನೋ ಟೊವೆಲಿಂದನೋ ಸೋಪಿನಿಂದನೋ ಏನ್ ಮಾಡ್ತೀವಿ? ಅಲ್ವಾ? ಮೊದ್ಲೆಲ್ಲ ನಮ್ಮ ಚಿಕ್ಕರಿದ್ದಾಗ ಕಸ್ತೂರಿ ಸೋಪ್ ಅಂತ ಬರೋದು, ಇಷ್ಟು ದೊಡ್ಡ ಬಾರು, ಸರಿನಾ? ಪಾತ್ರೆ ತೊಳಿಲಿಕ್ಕೂ ಅದೇನೆ, ಬಟ್ಟೆ ವಾಶ್ ಮಾಡ್ಲಿಕ್ಕೂ ಅದೇನೆ, ಸ್ನಾನ ಮಾಡ್ಲಿಕ್ಕೂ ಅದೇನೆ, ಮನೇಲಿ ಎಮ್ಮೆ ಹಸು ಇದೆ ಅದನ್ನು ತೊಳಿಲಿಕ್ಕೂ ಅದೇನೆ, ಸರಿನಾ? ಇವತ್ತು ಎಲ್ಲದಕ್ಕೂ ತಲೆಗೆ ಸೋಪ್ ಬೇರೆ, ಮುಖಕ್ಕೆ ಸೋಪ್ ಬೇರೆ, ಹ್ಯಾಂಡ್ ವಾಶ್ ಬೇರೆ, ಫೇಸ್ ವಾಶ್ ಬೇರೆ. ಹೌದು ಅದು ನಮ್ಮಲ್ಲಿ ಏನಾಗತ್ತೆ ಅಂತಂದ್ರೆ ಬೇಕಾ ನೀರಿನ ಬಾಟ್ಲಿ ತಗೊಂಡೋಗೋದು ಮರ್ತು ಬಿಡ್ತೀವಿ, ಅದನ್ನೆಲ್ಲ ತಗೊಂಡೋಗ್ಬಿಡ್ತೀವಿ ಬ್ಯಾಗಲ್ಲಿ. ಓಕೆ, ನಾವಂತೂ ಯೂಸ್ ಮಾಡ್ತಾ ಇಲ್ಲ ಬಿಡಿ, ಅದು ಹೇಳಿದ್ರೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ. ಅಂದ್ರೆ ಆತ್ಮೀಯರೇ, ಆ ಮುಖ ಹೇಳುವಂತ ಸಾಧನಕ್ಕೆ ನಾವು ಅಷ್ಟು ಗಮನವನ್ನ ಕೊಡ್ತಾ ಇದ್ದೀವಿ. ಪ್ರಪಂಚಕ್ಕೆ ಹೋದಾಗ ನನ್ನಲ್ಲಿರುವಂತ ಧೂಳು ಕಸ ಮುಖದ ಮೇಲೆ ಇರಬೇಕು ಅಂತ ಇಷ್ಟಪಡ್ತೀವೋ, ಮುಖ ಸ್ವಚ್ಛವಾಗಿರ್ಬೇಕು ಸುಂದರವಾಗಿರ್ಬೇಕು ಅಂತ ಇಷ್ಟಪಡ್ತೀವೋ? ಸುಂದರವಾಗಿರ್ಬೇಕು ಅಂತ ಇಷ್ಟಪಡ್ತೀವಿ. ಸರಿ, ಜನನು ನಿಮ್ಮಿಂದ ಏನ್ ಇಷ್ಟಪಡ್ತಾರೆ? ನೀವು ಸುಂದರವಾಗಿರ್ಬೇಕು ಅಂತ ಇಷ್ಟಪಡ್ತಾರೋ, ಮಲಿನವಾಗಿರ್ಬೇಕು ಅಂತ ಇಷ್ಟಪಡ್ತಾರೋ? ಸುಂದರವಾಗಿರ್ಬೇಕು ಇಷ್ಟಪಡ್ತಾರೆ. ನೀವು ಸ್ವಚ್ಛವಾಗಿದ್ದಾಗ ಜನ ಗೌರವ ಕೊಡ್ತಾರೋ, ಮಲಿನ ಇದ್ದಾಗ ಗೌರವ ಕೊಡ್ತಾರೋ? ಸ್ವಚ್ಛವಾಗಿ ಹಾಗಿದ್ರೆ ಪ್ರತಿದಿನ ಶರೀರದ ಮುಖವನ್ನ ನೀವು ಕರ್ಮಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮನಸ್ಸಿನ ಮುಖವನ್ನೂ ಕೂಡ ತೆಗೆದುಕೊಂಡು ಕರ್ಮ ಮಾಡ್ತಿರೋ ಮಾಡ್ತೀವಿ. ಮಾಡ್ತೀವಿ. ಆ ಮನಸ್ಸಿನ ಮುಖ ಬೇರೆಯವ್ರಿಗೆ ಕಾಣುತ್ತಾ? ಕಾಣಲ್ಲ. ಇಲ್ಲ ಇಲ್ಲ. ನಿಮಗೆ ಕಾಣುತ್ತಾ? ನಮಗೂ ಕಾಣಲ್ಲ ಆ ಮನಸ್ಸಿನ ಮುಖ ನಿಮ್ಗೆ ಕಾಣುತ್ತೋ ಕಾಣಲ್ವೋ? ನೀವೆಷ್ಟು ಶಾಂತವಾಗಿದ್ದೀರಿ, ನೀವೆಷ್ಟು ಖುಷಿಯಿಂದ ಇದ್ದೀರಿ, ನಿಮ್ಗೆಷ್ಟು ನೋವಿದೆ, ನಿಮ್ಗೆಷ್ಟು ಟೆನ್ಷನ್ ಇದೆ, ಚಿಂತೆ ಇದೆ, ಸಮಸ್ಯೆ ಇದೆ, ಪಕ್ಕದವ್ರಿಗೆ ಗೊತ್ತಾಗತ್ತಾ? ನಿಮ್ಗೆ ಗೊತ್ತಾಗ್ತದ? ನಮ್ಗೆ ಗೊತ್ತಾಗುತ್ತೆ. ಕಾಣಲ್ಲ, ಕಾಣಲ್ಲ, ಅನುಭವ ಆಗುತ್ತೆ. ಅನುಭವ ಗೊತ್ತಾಗತ್ತೆ ತಾನೆ, ಫೀಲ್ ಹೌದು. ಆಗತ್ತೆ ತಾನೆ ನಿರಾಕಾರ ರೂಪದಲ್ಲಿ. ಸರಿ, ಆ ಮಲಿನವಾಗಿರುವಂತ ಮುಖವನ್ನ ನೀವು ಕರ್ಮಕ್ಷೇತ್ರಕ್ಕೆ ತೆಗೆದುಕೊಂಡು ಹೋದಾಗ ಅದರ ಪರಿಣಾಮ ಆತ್ಮದ ಮೇಲೆ, ಮನಬುದ್ಧಿ ಸಂಸ್ಕಾರದ ಮೇಲೆ, ಶರೀರದ ಮೇಲೆ, ಕರ್ಮದ ಮೇಲೆ ಪ್ರಭಾವ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ಬೀಳುತ್ತೆ ಅವಾಗ ಅದನ್ನು ಕೂಡ ಸ್ವಚ್ಛ ಮಾಡಬೇಕೋ ಬೇಡವೋ? ಮಾಡ್ಬೇಕು ಅದನ್ನು ಸ್ವಚ್ಛ ಮಾಡಬೇಕು ಅಂದ್ರೆ ಅದರ ವಾಸ್ತವಿಕತೆಯನ್ನು ನಾವು ತಿಳ್ಕೊಳ್ಬೇಕೋ ಬೇಡವೋ? ತಿಳ್ಕೊಬೇಕು ಕೆಲವೊಂದ್ಸಲ ಏನಾಗುತ್ತೆ, ಊಟ ಮಾಡ್ಕೊಂಡು ಬಂದಿರ್ತೀವಿ, ಮುಖದಲ್ಲೆಲ್ಲೋ ಏನೋ ಒಂದು ಅಗಳು ಏನೋ ತಾಗಿರ್ತದೆ, ಗೋಬಿ ಮುಂಚೂರಿ ಏನೋ ಒಂದು ತಿಂದಿರ್ತೀವಿ. ಓಕೆ, ಇಲ್ಲಿ ತಾಗಿದೆ ನೋಡಿ ಒರೆಸ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ? ಇಲ್ಲಿ ತಾಗಿದಿರ್ತ ನಾವ್ ಇಲ್ಲಿ ಒರೆಸ್ಕೊಳ್ತಾ ಇರ್ತೀವಿ, ಇಲ್ಲೆಲ್ಲ ಹಾಕೋರೆ ಇಲ್ಲಿ ಅಂತಂದಾಗ ಅವಾಗ ಅಲ್ಲಿ ಒರೆಸ್ಕೊಳ್ಬೇಕಾಗ್ತದೆ, ಹೌದಾ? ಅದೇನೆ ಕನ್ನಡಿ ಎದುರುಗಡೆ ನನ್ನ ಮುಖವನ್ನು ನಾನು ನೋಡಿದಾಗ ಅದು ಎಲ್ಲಿ ತಾಗಿದೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗತ್ತಲ್ವಾ?
ಹೌದು ಗೊತ್ತಾಗ ಅಲ್ಲೇ ಹೋಗ್ಬಿಟ್ಟು ನಾನೇನ್ ಮಾಡ್ಬೋದು, ಕ್ಲೀನ್ ಮಾಡ್ಕೊಳ್ಬಹುದು. ಬೇರೆಯವ್ರು ಹೇಳಿ ಮೇಲೆ ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ನನ್ನನ್ನು ನಾನೇ ನೋಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಏನಿದೆ, ವ್ಯತ್ಯಾಸ ಇದೆ. ಊಟ ಮಾಡಿ ಆದ್ಮೇಲೆ ಕೈ ತೊಳಿಲಿಕ್ಕೆ ಹೋದಾಗ ಆ ವಾಶ್ ಬೇಸಿನ್ ಎದುರುಗಡೆ ಕನ್ನಡಿ ಇದ್ರೆ ಅಲ್ಲಿ ಮುಖದಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ ಏನಂತ, ಹೇಳ್ತಾಗೈತಿ ಎಲ್ಲಿ ತಾಗಿದೆ ಅಂತ. ಅವಾಗ ತಕ್ಷಣದಲ್ಲಿ ನೀವೇನ್ ಮಾಡ್ಬೋದು, ಸ್ವಚ್ಛ ಅಂದ್ಮೇಲೆ ಶರೀರದ ಮುಖ ಸ್ವಚ್ಛವಾಗಿಡಲಿಕ್ಕೆ ಮತ್ತು ಮಲಿನತೆ ಬಂದ ತಕ್ಷಣದಲ್ಲಿ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ನೀವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದೀರೋ ಅದೇ ರೀತಿ ಮನಸ್ಸಿನ ಮುಖವನ್ನು ಕೂಡ ಪ್ರತಿದಿನ ಕನ್ನಡಿಯಲ್ಲಿ ನೋಡ್ತಾ ಇದ್ದೀರಾ? ಯಾನ ಕೆಲವೊಂದ್ಸಲ ಕೇಳ್ತೀವಿ, ಏನ್ ಅಕ್ಕೋರೆ ಕಪ್ಪಗಾಗ್ಬಿಟ್ಟಿದ್ದೀರಾ? ಏನ್ ಮಾಡೋದು ಅಣ್ಣವ್ರೆ, ಬಿಸಿಲಲ್ಲಿ ಕೆಲಸ ಮಾಡ್ತಿದ್ವಿ, ತೋಟದಲ್ಲಿ ಕೆಲಸ ಮಾಡ್ತಿದ್ವಿ, ಅದಕ್ಕೆ ಏನಾಗ್ಬಿಟ್ಟಿದೀವಿ, ಅದಕ್ಕೆ ಚರ್ಮ ಬೆಳಗ್ಗೆ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ನಾವು ಅಲ್ವಾ. ದಪ್ಪ ಇದ್ರೆ ಸಣ್ಣ ಆಗ್ಲಿಕ್ಕೆ ಇಷ್ಟೆಲ್ಲ ಗಮನವನ್ನ ಕೊಡ್ತೀವಿ. ಭಗವಂತನ ಪ್ರಶ್ನೆ, ಆತ್ಮಿಕ ಮುಖದ ಕಡೆಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಾ? ಯಾನ ಕೊಡ್ತಾ ಇದ್ವೋ ಇಲ್ವೋ? ಪ್ರತಿದಿನ ಮುರಳಿಯಲ್ಲಿ ಹೇಳ್ತಾರೆ ಬಾಬಾ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದ ಬಗ್ಗೆ ಏನೇನು ಕಡಿಮೆ ಇದೆ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾರೆ. ಆದ ಕೇಳಿದ ತಕ್ಷಣದಲ್ಲಿ ನಾವು ಕ್ಲೀನ್ ಮಾಡ್ತಿದ್ದೀವ? ಮಾರ್ಕೆಟ್ ಅಲ್ಲಿ ಒಳ್ಳೆ ಸರ್ಫ್ ಎಕ್ಸೆಲ್ ಪೌಡರ್ ಬಂದ ತಕ್ಷಣದಲ್ಲಿ ಮನೆ ತಗೊಂಡ್ಬಂದ್ಬಿಡ್ತೀವಿ. ಫೇಸ್ ವಾಶ್ ಬಂದ ತಕ್ಷಣ ತಗೊಂಡ್ಬಂದ್ಬಿಡ್ತೀವಿ. ಶಾಂಪೂ ಬಂದು ತಗೊಂಡ್ ಬಂದ್ಬಿಡ್ತೀವಿ ಅಲ್ವಾ. ಪೌಡರ್ ತಂದ್ಬಿಟ್ರೆ ತಗೊಂಡ್ ಬಂದ್ಬಿಡ್ತೀವಿ. ಯಾಕೆ? ಸ್ವಚ್ಛವಾಗಿರಬೇಕು, ಸುಂದರವಾಗಿರಬೇಕು ಹೇಳುವಂತ ಮನೋಭಾವ. ಅದೇನೆ ಪ್ರತಿದಿನ ಬಾಬಾ ಮುರಳಿಯಲ್ಲಿ ಹೇಳಿರುವಂತ ವಿಷಯವನ್ನ ಬರೀ ಕೇಳ್ತಾ ಇದ್ದೇವಾ, ನೋಡ್ತಾ ಇದ್ದೇವಾ, ಓದುತ್ತಾ ಇದ್ದೇವಾ, ಬೇರೆಯವ್ರು ತಿಳಿಸ್ತಾ ಇದ್ದೇವಾ, ಅಥವಾ ನನ್ನ ಮನಸ್ಸಿನ ಮುಖದಲ್ಲಿ ಅದನ್ನ ಅಪ್ಲಿಕೇಶನ್ ಮಾಡ್ತಾ ಇದ್ದೀವಾ, ಧಾರಣೆ ಮಾಡ್ತಾ ಇದ್ದೀವಾ, ಆ ಮೂಲಕ ಸ್ವಚ್ಛತೆ ಮಾಡ್ತಾ ಇದ್ದೀವಾ, ಅಥವಾ ಬಾಬಾ ಕೊಡುವಂತ ವಿಶೇಷ ಶಕ್ತಿಗಳನ್ನ ಧಾರಣೆ ಮಾಡ್ಕೊಳ್ತಿದೀವ ಅಂತ ಯಾರು ಚೆಕ್ ಮಾಡಬೇಕು? ನಾನೇ ಚೆಕ್ ಅಲ್ವಾ. ಆದ್ಮೇಲೆ ನಾವು ಅಣ್ಣಂದಿರು ಹೇರ್ ಕಟಿಂಗ್ ಸಲೂನಿಗೆ ಹೋದ್ರು ಕೂಡ ಹಿಂದೆ ಮುಂದೆ ಏನ್ ಇಟ್ಟಿರ್ತಾರೆ? ಕನ್ನಡಿ ಅಲ್ವಾ. ಈ ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಏನ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ, ನಾನು ಹೋಗಿ ನೋಡಿಲ್ಲ. ಅಕ್ಕಂದಿರು ಹೋಗೋ ಒಂದು ಬ್ಯೂಟಿ ಪಾರ್ಲರ್ ಕನ್ನಡಿ ಇರ್ತದ, ಇವ್ ಕೇಳ್ಬೇಕೆ ಕನ್ನಡಿ ಇರ್ತದೆ ಬ್ಯೂಟಿ ಪಾರ್ಲರ್ ನಲ್ಲಿ ಹೋದವರಿಗೆ? ನಾನಂತೂ ಹೋಗಿಲ್ಲ, ಇದ್ದೇ ಇರುತ್ತೆ. ನನಗೊತ್ತಿಲ್ಲ. ಅಕ್ಕಂದಿರು ಹೇಳಿ. ಅಯ್ಯೋ ಅಣ್ಣ, ಒಂದಲ್ಲಣ್ಣ 2-3 ಇಟ್ಟಿರ್ತಾರೆ. ಸೈಡ್, ಓ ಬ್ಯಾಕ್, ಫ್ರಂಟ್, ಲೆಫ್ಟ್, ರೈಟ್ ಎಲ್ಲ ಎಲ್ಲ ಕಾಣಬೇಕು ಅಂತ ಅಲ್ಲ. ನಮ್ಗಾದ್ರೆ ಹಿಂದೆ ಮುಂದೆ ಎರಡೇ ಇಟ್ಟಿರ್ತಾರೆ, ನಿಮ್ಗೆ ಅಕ್ಕಪಕ್ಕದಲ್ಲೂ ಕೂಡ ಇಟ್ಟಿರ್ತಾರೆ ಅಲ್ವಾ. ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ. ಅಂದ್ರೆ ಆ ಶರೀರ ಸುಂದರವಾಗಿರ್ಬೇಕು ಅಂದ್ರೆ ಎಷ್ಟು ಅಟೆನ್ಷನ್ ನೋಡಿ. ಬೇರೆಯವ್ರು ಟ್ರೀಟ್ಮೆಂಟ್ ಕೊಡಬೇಕಾದ್ರೂ ಕೂಡ ನಾನು ಸುಂದರವಾಗಿದ್ದೇನೋ ಇಲ್ಲೋ ಅಂತ ಸೆಲ್ಫ್ ಚೆಕಿಂಗ್ ನಾನು ಮಾಡ್ತೀನಿ. ಹೌದಾ? ಬ್ಯೂಟಿ ಪಾರ್ಲರ್ ನಲ್ಲಿ ನಿಮ್ಮ ಶರೀರವನ್ನು ಬೇರೆಯವರು ಸುಂದರ ಮಾಡ್ತಿದ್ದಾರೆ. ಹೇರ್ ಕಟಿಂಗ್ ಸಲೂನ್ ನಲ್ಲಿ ನಮ್ಮ ತಲೆಯನ್ನು ಬೇರೆಯವ್ರು ಮಾಡ್ತಿದ್ದಾರೆ. ಆದ್ರೆ ಅದು ಸರಿ ಇದೆಯೋ ಇಲ್ಲೋ ಅಂತ ಚೆಕಿಂಗ್ ಯಾರು ಮಾಡ್ತಿದೀವಿ? ನಾನೇ ಮಾಡ್ತೇನೆ. ಅದೇ ರೀತಿ ನಿಮ್ಮ ಮನಸ್ಸನ್ನ, ನಿಮ್ಮ ಬುದ್ಧಿಯನ್ನ, ನಿಮ್ಮ ಸಂಸ್ಕಾರವನ್ನ, ಆತ್ಮವನ್ನ, ಶರೀರವನ್ನ, ಜೀವನವನ್ನ ಭಗವಂತನ ಕೈಯಲ್ಲಿ ಕೊಟ್ಟು ಆ ಅಂತರಾಳದ ಅಂತರ್ಮುಖತೆಯ ಮುಖವನ್ನ ಭಗವಂತ ಸುಂದರ ಮಾಡ್ತಿದ್ದಾರ ಅಂತ ಮೊಟ್ಟ ಮೊದಲು ಯಾರು ನೋಡ್ಬೇಕು? ನಾನೇ ನೋಡ್ಕೊಳ್ತಿದ್ದೀರಾ? ಮುಕುಡ ದೇಖ್ಲೋ ಪ್ರಾಣಿ ಅಂತಂದ್ರೆ ಶರೀರದ ಮುಖ ನೋಡೋದಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ನೋಡೋದಲ್ಲ, ಎಷ್ಟು ಬಿಲ್ಡಿಂಗ್ ದೊಡ್ಡದಿದೆ ಅಂತ ನೋಡೋದಲ್ಲ. ಆದ್ಮೇಲೆ ಯಾವ್ದನ್ನ ನೋಡೋದು? ನನ್ನ ಮನಸ್ಸಿನ ಮುಖದಲ್ಲಿ ಇಷ್ಟು ಶಾಂತಿ ಇದೆ, ಸುಖ ಇದೆ, ನೆಮ್ಮದಿ ಇದೆ. ಪ್ರಪಂಚಕ್ಕೆ ಹೋದಾಗ ಹಸನ್ಮುಖಿಯಾಗಿದ್ರೆ, ಮಧುರವಾಗಿ ಮಾತಾಡಿದ್ರೆ, ಸ್ವಚ್ಛವಾಗಿದ್ರೆ ಜನ ನಿಮ್ಮ ಹತ್ರ ಬರ್ತಾರೆ. ಹೌದಾ? ಹೌದು. ನೀವು ಎಷ್ಟೇ ಸುಂದರವಾಗಿರಿ, ನಿಮ್ಗೆ ಸಿಟ್ಟಿದ್ರೆ ಜನ ಬರ್ತಾರ? ಬರಲ್ಲ. ಲೋಭ ಇದ್ರೆ ಬರ್ತದ? ಮದುವೆ ಮನೆಗೆ ಹೋಗೋದು ಏನೇನಿದೆ ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡೋದಪ್ಪ, ಊಟ ತಿಂಡಿ ಎಲ್ಲ. ಅವಾಗ ಜನ ಹೇಳ್ತಾರೆ ಇವ್ರು ಯಾವಾಗ್ಲೂ ಹೀಗೆ ರೀ, ನಿಮ್ಮ ಹತ್ತನೇ ಸುಳಿಯೋದಿಲ್ಲ ಅಲ್ವಾ. ಮದುವೆ ಮನೆ ಸಿಕ್ಕಿದೆ ಅಂತ ಎಲ್ಲ ತಿನ್ನಾಕ್ ಮಾಡೋದು, ರಾತ್ರಿ ಊಟನೇ ಮಾಡುವಂಗಿಲ್ಲ. ಹೀಗೆಲ್ಲ ಕೆಟ್ಟ ಗುಣಗಳಿದ್ರೆ ಜನ ನಮ್ ಜೊತೆಲಿ ಇರ್ತಾರ? ಯಾರ ಜೊತೆಗೆ ಬೇಕಾದ್ರೂ ಊಟಕ್ಕೆ ಹೋಗ್ರಿ, ಅವ್ರ ಜೊತೆ ಊಟ ಕೂತ್ಕೊಳ್ಬೇಡಿ ಹೇಳ್ತಾರೆ, ಹೇಳಲ್ವೋ? ಅಂದ್ರೆ ನಮ್ಮ ಗುಣಗಳನ್ನ ನೋಡಿ ಜನ ನಮ್ಮ ಜೊತೆಯಲ್ಲಿ ಇರ್ತಾರೆ ಆತ್ಮೀಯರೇ.
ಅದಕ್ಕಾಗಿ ಭಗವಂತ ಹೇಳುವಂಥದ್ದು, ಮಕ್ಕಳೇ 84 ಜನ್ಮ 5000 ವರ್ಷ ಶರೀರದ ಮುಖ ಸುಂದರ ಮಾಡಲಿಕ್ಕೆ ಅವಕಾಶ ಇದೆ. ಆದ್ರೆ ಆತ್ಮದ ಮುಖವನ್ನ ನೀವು ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದು ಯಾವಾಗ? ಸಂಗಮ. ಇವಾಗ ಯಾಕೆ ಯಾಕೆಂದ್ರೆ ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ ತಂದೆ. ಕನ್ನಡಿ ಸಿಕ್ಕಿರೋದೇ ಇವಾಗ. ಹೌದು. ಕನ್ನಡಿ ಸಿಕ್ಕಿಲ್ಲ ಅಂತ ನೋಡ್ಕೊಳ್ಳೋದು ಯಾವಾಗ? ಅಲ್ವಾ? ಇಷ್ಟು ದಿನದವರೆಗೆ ಬೇರೆಯವ್ರ ಕಡಿಮೆತನವನ್ನ ನೋಡ್ಬಿಟ್ಟು ಅದಿಲ್ಲ ಇದಿಲ್ಲ ಅಂತ ಬೇರೆಯವ್ರಿಗೆ ಹೇಳ್ತಿದ್ವಿ ಹೊರತು ನಮಗೆ ನಾವು ಚೆಕ್ ಮಾಡ್ಕೊಳ್ತಿರ್ಲಿಲ್ಲ. ಇರ್ಲಿ. ಬೇರೆಯವ್ರು ಹೇಳಿದ್ರು ಕೂಡ ನೀವು ಒಳ್ಳೇದಕ್ಕೂ ಹೇಳ್ಬೋದು, ಕೆಟ್ಟದಕ್ಕೂ ಹೇಳ್ಬೋದು. ಇಲ್ಲಿ ಮಸೀತಾಗಿರ್ತದೆ, ಅಲ್ಲಿ ವರ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ವರ್ಸ್ದಾಗ ಇವಾಗ ಸರಿ ಆಯ್ತು ಅಂತ ಹೇಳ್ತಾರೆ. ಆಮೇಲೆ ಆಗ್ತಾರೆ, ನೋಡ್ರಿ ಮುಖ ಹೆಂಗಾಯ್ತು ಅಂತ, ಅಲ್ವಾ? ಅದೇ ಕನ್ನಡಿಯಲ್ಲಿ ನಮ್ಮ ಮುಖವನ್ನ ನೋಡ್ಕೊಂಡಾಗ ಆತ್ಮೀಯ ವಾಸ್ತವಿಕತೆ ಗೊತ್ತಾಗತ್ತಲ್ವಾ? ಹೌದು ಗೊತ್ತಾಯ್ತು. ಹಾಗಿದ್ರೆ ನಮ್ಮ ಮನೋಸ್ಥಿತಿಯನ್ನು ತಿಳ್ಕೊಳ್ಳಿಕ್ಕೆ ಬೇರೆಯವ್ರು ಹೇಳ್ಬೇಕು, ನನ್ನನ್ನು ನಾನು ಚೆಕ್ ಮಾಡ್ಕೊಳ್ಬೇಕು. ನನ್ನನ್ನ ಚೆಕ್ ಮಾಡ್ಕೋಬೇಕು. ಎಷ್ಟೋ ಸಲ ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ನನಗೆ ಅನುಭವ ಇದೆ ಆತ್ಮೀಯರೇ. ನಾವು ಈಶ್ವರಿ ಜ್ಞಾನ ಹೇಳಿಕ್ ಬಾಬಾ ನಮ್ಮನ್ನ ನಿಮಿತ್ತ ಮಾಡಿದಾಗ ಎಷ್ಟೋ ಜನ ಹೇಳ್ತಾರೆ, ಅಣ್ಣೋರೇ ಒಂದು ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಯೋಗ ಚೆನ್ನಾಗಿತ್ತು ಅಂತ. ಅದನ್ನ ನಾನು ಒಪ್ಪೋದಿಲ್ಲ. ನನ್ನ ಮನಸ್ಸು ಖುಷಿಯಾಗಿದೆ, ನನಗೆ ಬೇಕಾಗಿರುವಂತ ವಿಷಯ ಸಿಕ್ಕಿದೆ ಅಂತಂದಾಗ ನಾನು ಎಸ್ ಬಾಬಾ ಥ್ಯಾಂಕ್ ಯು ಅಂತ ಹೇಳ್ತೇನೆ. ಓಕೆನಾ? ಯಾಕೆ ನನ್ನ ಲೆವೆಲ್ ಅಂತ ಒಂದು ಇದೆ ಅಲ್ವಾ? ನಾನು ಮೈಸೂರು ಪಾಕ್ ಮಾಡ್ತಿರ್ತೀನಿ, ನೀವು ಚೆನ್ನಾಗಿದೆ ಅಂತ ಹೇಳ್ಬೋದು, ಆದ್ರೆ ನನಗದು ಖುಷಿ ಕೊಡ್ಬೇಕು. ಅದು ಲಾಸ್ಟ್ ಟೈಮ್ ಮಾಡೋದಕ್ಕಿಂತ ಚೆನ್ನಾಗಿರುವಂತದ್ದು ಕ್ವಾಲಿಟಿ ಬರಬೇಕು, ಅವಾಗ ತಾನೇ ನಾನು ಒಪ್ಕೊಳ್ತೇನೆ. ಹಾಗೆ ಆತ್ಮೀಯರಿ, ನಿಮ್ಮ ಸ್ವಚ್ಛತೆಯಲ್ಲಿ, ಈಶ್ವರಿ ಸೇವೆಯಲ್ಲಿ, ವಿಶೇಷತೆಯಲ್ಲಿ ನಿಮ್ಮನ್ನ ನೀವು ಪುನಃ 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 ಏನ್ ಮಾಡ್ಬೇಕಾಗ್ತದೆ? ಚೆಕ್ ಅಂಡ್ ಚೇಂಜ್. ಸರಿ, ಯಾವುದೋ ಒಂದು ಕಾರಣದಿಂದ ಕರ್ಮವನ್ನ ಮಾಡ್ಬೇಕಾದ್ರೆ ಮುಖಕ್ಕೆ ಮಸೀತಾಗಿದೆ, ಬಟ್ಟೆ ಮೇಲೆ ಉಪ್ಪಿನಕಾಯಿ ಬದ್ದಿದೆ ಅಂತಂದ್ರೆ ಹಾಗೆ ಇರ್ಲಿ ಬಿಡ್ರಿ, ಸುಮ್ಮನೆ ಇರ್ತೀವ? ಇಲ್ಲ. ಏನ್ ಮಾಡ್ತೀರಿ? Within ಮಾಡ್ತೀವಿ? second clean ಮಾಡ್ತಾರೆ. ತಕ್ಷಣದಲ್ಲಿ ಮುಖದಲ್ಲಿರುವಂತ ಮಸಿಯನ್ನು ತೆಗಿತೀರ. ಕಾರಣ? ಏನಾಗಿರ್ಬೇಕು? ತಲೆ ಕಾಣುತ್ತೆ ಅಂದ್ರೆ. ಮಸಿ ಇರುವಂತ ಮುಖವನ್ನ ಎಷ್ಟು ಜನ ನೋಡ್ತಾರೋ ಅವರಿಗೆಲ್ಲರಿಗೂ ಮಸಿ ಸಹಿತ ಮುಖ ಕಾಣುತ್ತೆ. ಹೌದು. ಅವಾಗ ನೀವು ಸುಂದರವಾಗಿ ಕಾಣ್ತಿರೋ, ವಿರೂಪವಾಗಿ ಕಾಣ್ತಿರೋ? ರೂಪವಾಗಿ. ಕಾರಣ? ಮಸಿ ಇರೋದು ಆವಾಗ ಜನ ನಿಮ್ಮನ್ನ ಪ್ರೀತಿ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ನೀವು ಸುಂದರವಾಗಿ ಕಾಣ್ತಿರೋ ಕಾಣಲ್ವೋ? ಕಾಣಲ್ಲ. ಕಾಣಲ್ಲ. ಅದೇ ಸ್ವಚ್ಛವಾಗಿದ್ರೆ ಜನ ನಿಮ್ಮನ್ನ ನೋಡ್ತಾ ಇರ್ತಾರಲ್ವಾ? ಹೌದು. ಅಂದ ಮೇಲೆ ಮನಸ್ಸಿನಲ್ಲಿ ಇರುವಂತ ಕರ್ಮದ ಫಲ, ಮಸಿಯ ಪ್ರಭಾವವನ್ನು ಕೂಡ ಬೇರೆಯವ್ರ ಮೇಲೆ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ಬೀಳತ್ತೆ ತಾನೆ. ಅಂದ್ಮೇಲೆ ಪ್ರತಿದಿನ ನಾನು ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಆತ್ಮೀಯರೇ, ಹೇಗೆ ಶರೀರವನ್ನ ಸ್ವಚ್ಛ ಮಾಡ್ಕೊಂಡು ಹೋಗ್ಬಿಟ್ಟು ಪುನಃ 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 ಅದರ ಸ್ವಚ್ಛತೆ ಕಡೆ ಗಮನವನ್ನ ಕೊಡ್ತಾ ಇದ್ದೇನೆ, ಅದೇ ರೀತಿ ಆತ್ಮಿಕ ಮುಖದ ಸ್ವಚ್ಛತೆ ಕಡೆನೂ ನಾನು ಗಮನ ಕೊಡ್ತಾ ಇದ್ದೇನಾ? ಪವರ್ಫುಲ್ ಯೋಗ ಮಾಡ್ತಾ ಇದ್ದೇನಾ? ಈಗ ಪ್ರಶ್ನೆ ನೀವು ಕೇಳ್ಬೋದು, ಅಣ್ಣೋರೆ ಶರೀರಕ್ಕೆ ಮುಖ ಮಸೀತಾಗಿರೋದೊಂದು ಕನ್ನಡಿಗೆ ಗೊತ್ತಾಗತ್ತೆ, ಮನಸ್ಸಿಗೆ ಮಸೀತಾಗಿದೆ ಹೆಂಗ್ ಗೊತ್ತಾಗ್ತದೆ? ಒಳಗಡೆಯಿಂದ ಗೊತ್ತಾಗುತ್ತೆ. ಹಾ? ಅಂತರ್ಮುಖದಿಂದ ಗೊತ್ತಾಗುತ್ತೆ. ಹೆಂಗೆ? ಅದರ ಒಂದು ಸಿಂಪ್ಟಮ್ಸ್ ಏನು? ಅಂದ್ರೆ ಯಾರ ಹತ್ರ ಆದ್ರೂ ಒಬ್ರಿಗೆ ಹತ್ರ ಏನೋ ಒಂದ್ ಮಾತಾಡಿದ್ರು, ಅದ್ರ ಕ್ರೋಧ ಬಂತು, ಅವ್ರ ಹತ್ರ ಏನೋ ಒಂದು ಬೇಜಾರಾಯ್ತು, ದುಃಖ ಹೌದು. ಆಯ್ತು, ಹೊಟ್ಟೆ ಕಿಚ್ಚು, ನೋವು, ಅಳು, ಅಸಫಲತೆ ಇದೆಲ್ಲ ಬಂತು ಅಂತಂದ್ರೆ ಅಲ್ಲಿ ಏನೋ ಏನಾಗಿದೆ? ಮಸಿ ಮೆತ್ಕೊಂಡಿದೆ. ತಕ್ಷಣ ಏನ್ ಮಾಡ್ಬೇಕು? ಕ್ಲೀನ್ ಮಾಡಿ. ಸ್ವಚ್ಛ. 1 ನಿಮಿಷ, 2 ನಿಮಿಷ, 5 ನಿಮಿಷ ಪವರ್ಫುಲ್ ಯೋಗ ಮಾಡಿ. ಏನ್ ಮಾಡಿ? ಯೋಗ. ಏನೇ ಸಮಸ್ಯೆಗಳ ಬರ್ಲಿ, ಏನೇ ಅಸಫಲತೆ ಬರ್ಲಿ, ಏನೇ ಕಷ್ಟಗಳ ಬರ್ಲಿ, ಏನೇ ತೊಂದರೆಗಳ ಬರ್ಲಿ, ಏನ್ ಮಾಡ್ಬೇಕು? ಫಸ್ಟಿಗೆ ಯೋಗ ಮಾಡಿ. ಯೋಗ ಮಾಡ್ಬೇಕು. ಮಸಿ ತಾಕ್ತು, ಮೊದ್ಲು ಹೋಗ್ಬಿಟ್ಟು ತೊಳ್ಕೊಳ್ಳೋದು. ಯಾಕೆ ತಾಕ್ತು, ಯಾರು ತಾಕಿದ್ರು, ಕಾರಣ ಏನು, ಅದು ಆಮೇಲೆ ನೋಡೋಣ ಅದನ್ನ. ಓಕೆ, ರೇಷ್ಮೆ ಸೀರೆ 50,000 ರೂಪಾಯಿದು ಊಟಕ್ಕಂತ ಕುಂತಿದ್ದೀರಾ, ಸರಿ, ಉಪ್ಪಿನಕಾಯಿ ಬಡಿಸ್ಬೇಕಾದ್ರೆ ನಿಮ್ ಸೀರೆ ಮೇಲೆ ಬೀಳಿಸ್ಬಿಟ್ಟು ಊಟ ಮಾಡಿ ಎದ್ದ ಮೇಲೆ ತೊಳಿತಿರೋ, ಅವಾಗಲೇ ತೊಳ್ಕೊಳ್ಲಿಕ್ಕೆ ಹೋಗ್ತಿರೋ? ಅವಾಗೆ ತೊಳ್ಕೊಳ ಅದ್ಯಾಕೆ? ಆಮೇಲೆ ತೊಳ್ಕೊಳ್ಬೋದಲ್ವಾ? ಕಲೆ ಹೋಗ. ಎಷ್ಟು ಹೊತ್ತು ಸೀರೆಯ ಮೇಲೆ ಉಪ್ಪಿನಕಾಯಿ ಇರ್ತದೋ ಅಷ್ಟು ಆ ಕಲೆ ಗಟ್ಟಿಯಾಗಿ ಕುತ್ಕೊಂಡ್ಬಿಡ್ತು. ಕುತ್ಕೊಳ್ಳುತ್ತೆ. ಅವಾಗ ಅದನ್ನ ತೆಗಿಲಿಕ್ಕೆ ಕಷ್ಟ ಆಗ್ತೈತೆ. ಪಡಬೇಕಾಗ್ತದೆ. ಅಂದಮೇಲೆ ಮನಸ್ಸಿನಲ್ಲೂ ಆಗಿರುವಂತ ಗಾಯ
ಎಷ್ಟು ಹೊತ್ತು ನೀವು ಅದನ್ನು ಇಡ್ತಿರೋ, ಪುನಃ 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 ಯೋಚನೆ ಮಾಡ್ತಿರೋ, ಆ ಗಾಯ ಆಳವಾಗಿ ಆಗತ್ತೆ. ಅದರಿಂದ ಹೊರಗಡೆಗೆ ಬರ್ಲಿಕ್ಕೆ ತುಂಬಾ ಪರಿಶ್ರಮ ಕೊಡ್ಬೇಕು. ಪಡಬೇಕಾಗ್ತದೆ. ಅದಕ್ಕಾಗಿ ತಕ್ಷಣದಲ್ಲಿ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ? ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾಗುತ್ತೆ. ಯಾವ್ದಾದ್ರು ಟ್ರೀಟ್ಮೆಂಟ್? ಯೋಗದ ಟ್ರೀಟ್ಮೆಂಟ್. ರಾಜಯೋಗ, ಪವರ್ಫುಲ್ ರಾಜಯೋಗ ಅಂದ್ಮೇಲೆ ಪುನಃ 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 ನಾನು ಮನಸ್ಸಿನ ಮುಖವನ್ನ ನೋಡ್ಕೊಳ್ಬೇಕೋ ಬೇಡವೋ? ನೋಡ್ಕೊಂಬೇಕು. ಪ್ರತಿದಿನ ಬಾಬಾ ಮೂಲೆಯಲ್ಲಿ ಏನ್ ಹೇಳ್ತಾರೆ ಅದರ ಪ್ರಕಾರ ನಾನಿದ್ದೇನಾ? ಬಾಬಾ ಹೇಳ್ತಾರೆ, ಸಂಕಲ್ಪದಲ್ಲೂ ಸ್ವಪ್ನದಲ್ಲೂ ಮನಸ್ಸಿನಲ್ಲಿ ವಿಕಾರ ಬರಬಾರ್ದು, ಆಗಿದೆಯಾ? ಮಕ್ಕಳ ಸಿಟ್ಟು ಬರಬಾರ್ದು, ಆಗಿದೆಯಾ? ಇಲ್ಲ. ಇಷ್ಟು ಬೇಗ ಯಾರ್ದು ಫಿಲ್ಮ್ ಅಲ್ಲಿ ಒಬ್ಬರು ನಟಿ ಹೇರ್ ಸ್ಟೈಲ್ ಚೇಂಜ್ ಮಾಡ್ಬಿಟ್ರೆ, ಬಟ್ಟೆ ಚೇಂಜ್ ಮಾಡ್ಬಿಟ್ರೆ ತಕ್ಷಣದಲ್ಲಿ ಕಾಪಿ ಮಾಡ್ಬಿಡ್ತೀವಿ. ಅವ್ರು ಯಾವ ಸೋಪು ಯೂಸ್ ಮಾಡ್ತಾರೋ ಅದನ್ನೇ ನಾವು ಯೂಸ್ ಮಾಡ್ಬಿಡ್ತೀವಿ ಅಲ್ವಾ? ಅದ್ರ ಕಡೆಗೆ ಎಷ್ಟೊಂದು ಗಮನ ಇದೆ. ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ಯಾರಾದ್ರೂ ಒಬ್ರು ವಿಶೇಷತೆಯನ್ನು ಧಾರಣೆ ಮಾಡ್ತಾ ಅದ್ರ ಕಡೆ ನಾವೇನ್ ಮಾಡೋದಿಲ್ಲ, ಗಮನನೇ ಕೊಡಲ್ಲ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಶರೀರದ ಕಡಿಮೆತನವನ್ನ ಹೇಳಲಿಕ್ಕೆ ಜನರಿದ್ದಾರೆ, ಆದ್ರೆ ಆತ್ಮ ಮತ್ತು ಮನಸ್ಸಿನ ಕಡಿಮೆತನವನ್ನ ಹೇಳಲಿಕ್ಕೆ ಶಿವಬಾಬಾ ಮಾತ್ರ ಇದ್ದಾರೆ. ಯಾರಿದ್ದಾರೆ? ಶಿವಬಾಬಾ. ಬೇರೆ ಯಾರಿಗೂ ಕೂಡ ಅದು ಗೊತ್ತಾಗೋದಿಲ್ಲ ಅಲ್ವಾ? ಶರೀರದ ಮೇಲುಗಡೆಗಿರುವಂತ ಸೌಂದರ್ಯವನ್ನ ಹೇಳಬಹುದೇ ಹೊರತು ಶರೀರದ ಒಳಗಡೆ ನೋವಿಗೆ ಕಾರಣ ಏನು ಅಂತ ಗೊತ್ತಿರೋದು ಡಾಕ್ಟರಿಗೆ ಮಾತ್ರ. ಹೌದಾ? ಬೇರೆ ಯಾರಿಗಾರು ಗೊತ್ತಾಗತ್ತಾ? ಇಲ್ಲ. ನಿಮ್ಗೆ ಟೆನ್ಷನ್ ಬಂದಿದೆ, ಸಿಟ್ಟು ಬಂದಿದೆ ಅಂತ ಜನ ಹೇಳಬಹುದೇ ಹೊರತು, ಆದರೆ ಕಾರಣ ಏನು, ನಿವಾರಣೆ ಅಂತ ಗೊತ್ತಿರೋದು ಯಾರಿಗೆ? ತಂದೆ ಶಿವಬಾಬಾ. ಸಂಬಂಧಪಟ್ಟಂತ ಡಾಕ್ಟರಿಗೆ ಮಾತ್ರ. ಡಾಕ್ಟರ್ ಯಾರು? ವೈದ್ಯನಾಥ ಶಿವಬಾಬಾ. ಶಿವಬಾಬಾ. ಅದಕ್ಕಾಗಿ ಪ್ರತಿದಿನ ನಾವು ನಮ್ಮ ಮನಸ್ಸನ್ನ, ಆತ್ಮವನ್ನ, ಸರ್ವ ಕರ್ಮೇಂದ್ರಿಯವನ್ನ, ಸಮಯವನ್ನ, ಸಂಕಲ್ಪವನ್ನ, ಜೀವನವನ್ನ ಪರಮಾತ್ಮನಿಗೆ ಒಪ್ಪಿಸ್ತೀವೋ ಅಷ್ಟು ಭಗವಂತ ಅದನ್ನೇನ್ ಮಾಡ್ತಾರೆ? ಸುಂದರ ಮಾಡ್ತಾರೆ. ಹೇಗೆ ಶರೀರವನ್ನ ಒಂದು ಮಗು ತಾಯಿ ಮಡಿಲಲ್ಲಿ ಕೊಟ್ಟ ತಕ್ಷಣದಲ್ಲಿ ತಾಯಿ ಶೂವನ್ನು ತೆಗಿತಾಳೆ, ಶೂ ಪಾಲಿಶ್ ಮಾಡ್ತಾಳೆ, ಸಾಕ್ಸ್ ಅಂತ ತಗೊಂಡೋಗ್ಬಿಟ್ಟು ವಾಶ್ ಮಾಡ್ತಾಳೆ, ಬಟ್ಟೆ ವಾಶ್ ಮಾಡ್ತಾಳೆ, ಶರೀರವನ್ನು ಸ್ವಚ್ಛ ಮಾಡಿಸ್ತಾಳೆ, ಆಹಾರ ತಿನ್ನಿಸ್ತಾಳೆ, ಎಲ್ಲ ಮಾಡ್ತಾ ಇರ್ತಾನೆ. ಅಂದ್ರೆ ಆ ಮಗು ಏನ್ ಮಾಡ್ಬೇಕು? ಸುಮ್ನೆ ಕೂತಿರ್ತಾರೆ. ತನ್ನನ್ನು ತಾನು ಮಡಿಲಲ್ಲಿ ಇಟ್ಕೊಳ್ಳೋದು. ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ಮಕ್ಕಳು ಹೋಮ್ವರ್ಕ್ ಕೂಡ ತಯಾರು ಮಾಡ್ಕೊಡ್ಬೇಕಾಗಿದೆ. ಮಕ್ಕಳು ಮೊಬೈಲ್ ಆಡ್ಕೊಂಡು ಸುಮ್ಮನೆ ಇದ್ ಬಿಡ್ತಾರೆ. ಹೌದು. ಕೊರೋನಾ ಸಮಯದಲ್ಲಂತೂ ಈ ತಾಯಂದಿರ ಕಷ್ಟ ಹೇಳಲಿಕ್ತಿರೋದು. ಇವಾಗ ಇರೋ ಇದ್ರಲ್ಲಿ ಆ ಮಕ್ಳು ಯಾರು ಹೋಮ್ವರ್ಕ್ ಮಾಡ್ತಾ ಇಲ್ಲ. ಪ್ರತಿಯೊಂದನ್ನು ಅವ್ರ ಮಕ್ಕಳಾಗಿದ್ದಾಗ ಅವ್ರು ಮಾಡಿರ್ಲಿಲ್ಲ. ಅಷ್ಟು ತಾಯಂದಿರು ಮಾಡ್ಬೇಕಾಗಿದೆ. ಶಿಕ್ಷಣ ಮಕ್ಕಳಿಗಿಂತ ಜಾಸ್ತಿ ಇವ್ರು ಕಲಿಬೇಕಾಗಿದೆ. ಹೌದು. ಕೊರೋನಾ ಟೈಮ್ ನಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಅವ್ರಿಗೆ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ವಲ್ಲ ಮಕ್ಕಳಿಗೆ ಅಲ್ವಾ? ಇವ್ರು ಕಲ್ತಿರೋದೇ ಬೇರೆ, ಈಗ ಬರ್ತಾ ಇರುವಂತ ಜ್ಞಾನನೇ ಬೇರೆ. ಯಾಕಂದ್ರೆ ಇವ್ರ ಮಕ್ಕಳಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಕ್ಬೇಕಲ್ವಾ? ಅಲ್ವಾ? ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ಶಾರೀರಿಕವಾದಂತ ಕರ್ಮಕ್ಕೆ ನಾವು ಇಷ್ಟೊಂದು ಗಮನ ಕೊಡ್ತೀವಿ ಆತ್ಮೀಯರೇ, ಆದ್ರೆ ಆತ್ಮಿಕ ಕರ್ಮಕ್ಕೆ ಗಮನವನ್ನ ಕೊಡ್ತಿದೀವಾ? ನಾನು ಮನಸ್ಸಿಗೆ ಇದೆಲ್ಲ ಮಲಿನವನ್ನ ಧರಿಸಿಕೊಂಡು ಹೋದ್ರೆ ನನಗೆ, ನನ್ನ ಶರೀರಕ್ಕೆ, ನನ್ನ ಆರೋಗ್ಯಕ್ಕೆ, ನನ್ನ ಮನೆಗೆ, ವಾತಾವರಣಕ್ಕೆ, ವ್ಯಕ್ತಿಗಳಿಗೆ, ಸಂಬಂಧಿಗಳಿಗೆ, ಲೌಕಿಕ ಅಲೌಕಿಕ ಪರಿವಾರಕ್ಕೆ, ವಿಶ್ವಕ್ಕೆ ತೊಂದರೆ ಆಗತ್ತೆ ಹೇಳುವಂತ ಮನೋಭಾವ ನಮ್ಮಲ್ಲಿ ಇದೆಯಾ? ಈ ರೀತಿ ಡ್ರೆಸ್ ಹಾಕೊಳ್ಬೇಡಿ ಅಂತ ಬೇರೆಯವ್ರಿಗೆ ನಾವು ಡೈರೆಕ್ಷನ್ ಅನ್ನ ಕೊಡ್ತೀವಿ ಅಲ್ವಾ? ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಇಂಥದನ್ನ ನೀವು ಧಾರಣೆ ಮಾಡಬೇಡ್ರಿ, ಗುಟ್ಕಾ ತಿನ್ಬೇಡಿ, ಡ್ರಿಂಕ್ಸ್ ಮಾಡಬೇಡಿ, ನಾನ್ ವೆಜ್ ತಿನ್ಬೇಡಿ, ಇಷ್ಟೆಲ್ಲ ಗಮನವನ್ನ ನಾವು ಕೊಡ್ತೀವಿ, ಬೇರೆಯವ್ರ ಡೈರೆಕ್ಷನ್ ಕೊಡ್ತೀವಿ. ಆತ್ಮೀಯರೇ, ಆತ್ಮಿಕವಾಗಿ ನಾವು ಸ್ವಚ್ಛತೆ ಇರೋದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಟ್ಟಿದ್ದೀವಾ? ಇದು ಭಗವಂತನ ಪ್ರಶ್ನೆ. ಶಾರೀರಿಕವಾಗಿ ಕನ್ನಡಿಯಲ್ಲಿ ನೋಡ್ಬಿಟ್ಟು ನಿಮ್ಮನ್ನ ಪುನಃ 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 ಹೇಗೆ ಚೇಂಜ್ ಮಾಡ್ಕೊಳ್ತೀರೋ ಹಾಗೆ ಆತ್ಮಿಕವಾಗೂ ಕೂಡ ಚೇಂಜ್ ಮಾಡ್ಕೊಳ್ಬೇಕೋ ಬೇಡವೋ? ಒಂದು ದಿನ ನೀವು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಬರ್ತೀರಾ, 12 ಗಂಟೆಯಿಂದ 2 ಗಂಟೆವರೆಗೆ ಬಿಸಿಲಲ್ಲಿ ಇದ್ದೀರಾ. ಅದರ ಪರಿಣಾಮ ಮುಖದ ಮೇಲೆ ಬೀಳತ್ತೋ ಬೀಳಲ್ವೋ? ಶರೀರದ ಮೇಲೆ ಬೀಳತ್ತೋ ಬೀಳಲ್ವೋ? ಮನೆಗೆ ಬಂದು ಏನ್ ಮಾಡ್ತೀರಿ? ತಕ್ಷಣದಲ್ಲಿ ಆ ಬೆವರನ್ನ ಏನ್ ಮಾಡ್ತೀರಿ? ಕ್ಲೀನ್ ಮಾಡ್ತೀರಿ. ಮಾಡಿಲ್ಲ ಅಂತಂದ್ರೆ ಪ್ರಭಾವ ಇರುತ್ತೆ. ತುರ್ಕೆ ಸ್ಟಾರ್ಟ್ ಆಗತ್ತೆ ತಾನೆ, ಕಷ್ಟ ಆಗತ್ತೆ ತಾನೆ, ವಾಸನೆ ಬರುತ್ತೆ ತಾನೆ. ನಿಮ್ಗೆ ಇಷ್ಟ ಆಗತ್ತಾ ಅದು? ಬೇರೆಯವ್ರಿಗೆ ಇಷ್ಟ ಆಗತ್ತಾ?
ಅಂದ್ಮೇಲೆ ಶರೀರವನ್ನ ಹೊರಗಡೆ ತಗೊಂಡು ಹೋದಾಗ ಶರೀರ ಮಲಿನ ಆಗತ್ತೋ ಆಗಲ್ವೋ? ಆತೈತಿ ಬಟ್ಟೆ ಮಲಿನ ಆಗತ್ತೋ ಆಗಲ್ವೋ? ಆತೈತಿ ಚಪ್ಪಲಿ ಮಲಿನ ಆಗತ್ತೋ ಆಗಲ್ವೋ? ಆತೈತಿ ಆತ್ಮ ಮತ್ತು ಮನಸ್ಸು ಮಲಿನ ಆಗತ್ತೋ ಆಗಲ್ವೋ? ಆತೈತಿ ಮನೆಗೆ ಬಂದ್ಬಿಟ್ಟು ಚಪ್ಪಲಿ ಕ್ಲೀನ್ ಮಾಡಿದಿರೋ ಇಲ್ವೋ? ಮಾಡಿದೀವಿ. ಬಟ್ಟೆ ಕ್ಲೀನ್ ಮಾಡಿದಿರೋ ಇಲ್ವೋ? ಮಾಡಿದ್ವಿ ಶರೀರ ಕ್ಲೀನ್ ಮಾಡಿದಿರೋ ಇಲ್ವೋ? ಮಾಡಿದ್ವಿ ಆತ್ಮ ಮತ್ತು ಮನಸ್ಸನ್ನು ಕ್ಲೀನ್ ಮಾಡಿದಿರೋ ಇಲ್ವೋ? ಇಲ್ಲ. ಮಾಡಿಲ್ಲ ಅಂದ್ರೆ ಕಾಯಿಲೆ ಜಾಸ್ತಿ ಆಗತ್ತೋ ಆಗಲ್ವೋ? ಆತೈತಿ ಅದರ ಪ್ರಭಾವ ನಿಮ್ಮ ಮೇಲೆ ಮಾತ್ರ ಬೀಳತ್ತೋ ಬೇರೆ ಎಲ್ಲರ ಮೇಲೂ ಬೀಳುತ್ತೋ? ಎಲ್ಲ ಬೀಳತ್ತೆ ಅದನ್ನು ಕೂಡ ಕ್ಲೀನ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು ನಮ್ಮಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ಎಲ್ಲ ಸರಿ ಬಾಬಾ, ಟೈಮ್ ಇಲ್ಲ. ಏನಿಲ್ಲ? ಟೈಮ್ ಇಲ್ಲ ಹೌದು ಅಲ್ವೋ? ಹೌದಲ್ಲ ಹೌದು ಮಗು. ಮದ್ವೆ ಮನೆಗೆ ಹೋಗ್ಲಿಕ್ಕೆ ಗಂಟೆ ಬ್ಯೂಟಿ ಪಾರ್ಲರ್ ಹೋಗ್ಲಿಕ್ಕೆ ಟೈಮ್ ಇದೆ. ಶರೀರವನ್ನ ಕಣ್ಣಲ್ಲಿ ಇಟ್ಕೊಂಡು ಗಂಟೆಗಟ್ಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಟೈಮ್ ಇದೆ. ಮೊಬೈಲ್ ಅಲ್ಲಿ ವಾಟ್ಸಪ್ ಮೆಸೇಜ್ ನೋಡ್ಲಿಕ್ಕೆ ಮೆಸೇಜ್ ಕಳಿಸ್ಲಿಕ್ಕೆ ಟೈಮ್ ಇದೆ. ಹೌದು ಮದ್ವೆ ಮನೆಗೆ ಊಟಕ್ಕೆ ಹೋಗ್ಲಿಕ್ಕೆ ಟೈಮ್ ಇದೆ. ಊರು ಸುತ್ತಲಿಕ್ಕೆ ಟೈಮ್ ಇದೆ. ಶಾಪಿಂಗ್ ಮಾಡ್ಲಿಕ್ಕೆ ಟೈಮ್ ಇದೆ. ಯಾವ್ದಕ್ ಟೈಮ್ ಇಲ್ಲ? ಬಾಬಾ ಮನೆಗ್ ಬರಕ್ ಟೈಮ್ ಇಲ್ಲ ಇನ್ನು 2 ಜನ ಮಕ್ಕಳಾದ್ರೆ ಅವರನ್ನ ನೋಡ್ಕೊಳ್ಲಿಕ್ಕೆ ಟೈಮ್ ಇದೆ. ಮೊಮ್ಮಕ್ಕಳನ್ನ ಪಾಲನೆ ಮಾಡ್ಲಿಕ್ಕೆ ಟೈಮ್ ಇದೆ. ಹೌದು ಶರೀರದ ಆರೋಗ್ಯ ಸಲಿಂದ ಅದನ್ನ ನೋಡ್ಲಿಕ್ಕೆ ಟೈಮ್ ಇದೆ. ಯಾವ್ದಕ್ ಟೈಮ್ ಇಲ್ಲ? ಆತ್ಮನ ಸ್ವಚ್ಛ ಮಾಡ್ಲಿಕ್ಕೆ ಸಮಯ ಇಲ್ಲ. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಟೈಮ್ ಇಲ್ಲ ಹೌದು ಅಲ್ವಾ? ಅದಕ್ಕೆ ಆದ್ಮೇಲೆ ಸಮಯ ಕೊಟ್ಟಿಲ್ಲ ಅಂದ್ರೆ ನಷ್ಟ ಯಾರಿಗೆ? ನಮ್ಗೆ ಯಾರು ಸರಿ ಮಾಡ್ಬೇಕು? ನಾನೇ ಯಾರು ನೋಡ್ಕೊಳ್ಬೇಕು? ನಾನೇ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನ ನೀವೇ ನೋಡ್ಕೊಳ್ಬೇಕು, ಬೇರೆ ನೋಡ್ಕೊಳ್ತಾರೋ? ನಾವೇ ನೋಡ್ಕೊಳ್ಬೇಕಲ್ವಾ? ಅದಕ್ಕಾಗಿ ಪ್ರತಿದಿನ ಆತ್ಮೇರೆ ಶರೀರದ ಕನ್ನಡಿಗಿಂತ ಸ್ಥೂಲ ಕನ್ನಡಿಗಿಂತ ಪ್ರತಿದಿನ ಮುರಳಿಯಲ್ಲಿ 1 ಗಂಟೆಗಳ ಕಾಲ ಬಾಬಾ ಹೇಳುವಂತ ಮುರಳಿಯ ಪಾಯಿಂಟ್ ಅನ್ನ ನಿಮ್ಮ ಆ ದಿನದ ವೈಯಕ್ತಿಕ ಜೀವನ ಜೊತೆಗೆ ನೀವೇನ್ ಮಾಡ್ತಾ ಹೋಗ್ಬೇಕು? ಹೋಲಿಕೆ ಮಾಡ್ತಾ 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 ಆ ದಿನದಲ್ಲಿ ನಮಗೆ ಸ್ವಚ್ಛತೆಗೆ ಏನು ಪಾಯಿಂಟ್ ಅನ್ನ ಕೊಟ್ಟಿದ್ದಾರೋ ಅದನ್ನು ತಕ್ಷಣದಲ್ಲಿ ಧಾರಣೆ ಮಾಡಬೇಕು. ಏನು ವಿಶೇಷತೆಯನ್ನ ಕೊಟ್ಟಿದ್ದಾರೋ ಅದನ್ನು ಧಾರಣೆ ಮಾಡ್ಬೇಕು ಅಲ್ವಾ? ಲೌಕಿಕದಲ್ಲಿ ಕ್ಲೀನ್ ಮಾಡುವಂತ ವಸ್ತುವನ್ನು ಮಾರ್ಕೆಟಿಂದ ತರ್ತೀರ ಅಲ್ವಾ? ಹಾಗೆ ಸುಂದರವಾಗುವಂತ ಬಟ್ಟೆಗಳನ್ನ ಮತ್ತು ಆಭರಣಗಳನ್ನು ಕೂಡ ತರ್ತೀವಲ್ವಾ? ಯಾಕಂದ್ರೆ ನಮ್ಮ ಶರೀರ ಸುಂದರವಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು ಹೇಳುವಂತ ಒಂದು ಉದ್ದೇಶ. ಅದೇ ರೀತಿ ಆತ್ಮದ ಸ್ವಚ್ಛತೆ ಕಡೆಗೂ ಕೂಡ ನೀವು ಗಮನವನ್ನ ಕೊಡಬೇಕಾಗತ್ತೆ. ಪುನಃ 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 ನೀವು ಮುರಳಿಯ ಆಧಾರದಲ್ಲಿ ನಿಮ್ಮನ್ನ ನೀವೇನ್ ಮಾಡಬೇಕು? ಚೆಕ್ ಮಾಡಬೇಕು. ಈಗ ಬಾಬನ ಪ್ರಶ್ನೆ, ಸತ್ಯ ಉತ್ತರ ಹೇಳಬೇಕು. ಏನ್ ಹೇಳ್ಬೇಕು? ಸತ್ಯ ಹೇಳ್ತಿರ್ತಾನೆ? ಹೇಳ್ತೀನಿ ಹೇಳ್ತೀರಾ ಪಕ್ಕ? ಅಕ್ಕ ಹೇಳ್ತೀನಿ. ಗ್ಯಾರಂಟಿ? ಭಗವಂತನ ಪ್ರಶ್ನೆ, ಮಕ್ಕಳೇ, ಲಕ್ಷ್ಮೀನಾರಾಯಣನನ್ನ ಮದುವೆಯಾಗುವಂತ ಯೋಗ್ಯತೆ ನಿಮಗೆ ಬಂದಿದೆಯಾ? ಬಂದಿಲ್ಲ ಹಾಯಾನ? ರವಿ ಅಣ್ಣ ಹೇಳ್ದಲ್ಲ ನಾರದನ ಕತೆ. ನಾರದ ಬಂದ್ಬಿಟ್ಟು ಹೇಳಿದಂತ ಲಕ್ಷ್ಮಿ ಮದುವೆ ಆಗ್ಬೇಕು ಅಂತ. ಆ ನಾರದ ಯಾರು? ನೀವೇ. 2ನೇ ಪ್ರಶ್ನೆ, ಸತ್ಯವಾಗಿ ಹೇಳಿ, ನಿಮ್ಮಲ್ಲಿ ಆತ್ಮನಲ್ಲಿ ಸಂಸ್ಕಾರದಲ್ಲಿ ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು. ರಾಮನ ಸಂಸ್ಕಾರ ಜಾಸ್ತಿ ಇದೆಯೋ ರಾವಣನ ಸಂಸ್ಕಾರ ಜಾಸ್ತಿ ಇದೆ? ರಾವಣಂದೇ ಯಾವ್ದಿದೆ? ರಾವಣ ಪಕ್ಕ? ಪಕ್ಕ ಸರಿ. ಪ್ರಪಂಚದಲ್ಲಿ ರಾಕ್ಷಸರು ಯಾರು? ನಾವೇ ರಾಕ್ಷಸ ಯಾರು? ನಾನೇ. ಮೊದಲು ಒಪ್ಕೊಳ್ತಿದ್ವಾ? ನಾನು ರಾಕ್ಷಸ ಇಲ್ಲಪ್ಪ, ನಾನು ತುಂಬಾ ಒಳ್ಳೆಯವನು. ರಾಕ್ಷಸ ಅಂತ ಗೊತ್ತಾಗಿದೆ ಯಾವಾಗ? ಬೇರೆಯವ್ರು ಹೇಳಿದ್ರೆ ಗೊತ್ತಾಗ್ಲಿಲ್ಲ ನಮ್ಗೆ, ನಾವು ಒಪ್ಲಿಲ್ಲ. ಯಾವಾಗ ಬಾಬನ ಮುರಳಿ ಎದುಗಡೆ ನಿಂತ್ಕೊಂಡು ಅವಾಗ ಗೊತ್ತಾಯ್ತು. ಏನಂತ? ನಾನೇ ರಾಕ್ಷಸ. ನನ್ನ ಜೀವನದಲ್ಲಿ ದೊಡ್ಡ ರಾಕ್ಷಸ ಯಾರು? ನಾನೇ ತಾನೇ. ಹೌದು ಕಸದ ತೊಟ್ಟಿ ಎಲ್ಲಿದೆ? ನನ್ನಲ್ಲೇ ಕೊಳಕು ನಾರು ಎಲ್ಲಿದೆ? ನನ್ನಲ್ಲೆಲ್ಲ ಕೊಳಕು ಇಟ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಹೇಳ್ತಿದ್ವಿ ಏನಂತ, ನಿನ್ನಿಂದ ದುರ್ನಾತ ಬರ್ತಾ ಇದೆ ಅಂತ. ದುರ್ನಾತ ಅಲ್ಲಿಂದೆಲ್ಲ ಬರ್ತಾ ಇರೋದು ಎಲ್ಲಿಂದ? ಯಾರು ಕ್ಲೀನ್ ಮಾಡಬೇಕು?
ಅದಕ್ಕಾಗಿ ಬಾಬಾ ಹೋಲಿ ಅಂತ ಹೇಳೋದು. ಎಲ್ಲಿವರೆಗೆ ನಿಮ್ಮನ್ನ ನೀವು ಅದನ್ನು ನೋಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಅದನ್ನು ಸ್ವಚ್ಛ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆತ್ಮೇಲೆ ಅಲ್ವಾ. ಮನೇಲೆಲ್ಲ ಇಲ್ಲಿ ಸತ್ತು ಬಿದ್ದಿರ್ತದೆ, ಎಲ್ಲಿ ಸತ್ತು ಬಿದ್ದಿದೆ ಅಂತ ಗೊತ್ತಾಗ ವಾಸನೆಯಿಂದ ಗೊತ್ತಾಗತ್ತಲ್ವಾ. ಅವಾಗ ಅದನ್ನ ಏನ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು ಆದ್ಮೇಲೆ. ಸರಿ, ಭಗವಂತನ ಪ್ರಶ್ನೆ, ಮಕ್ಕಳೇ 3 ದಿನ ಶರೀರ ಸ್ನಾನ ಮಾಡ್ತಿದ್ರೆ ಏನಾಗ್ತದೆ? ಯಾಕೆ ಬೆವರು ಸುಂದರವಾದಂತ ಸುಗಂಧ ಬರ್ತಾ ಇರ್ತದೋ ಬರ್ತಾ ಇರೋದಿಲ್ವೋ? ಬರ್ತಾರೆ. ಬರ್ತಾ ಇರ್ತದೆ ಸುಗಂಧ. 3 ದಿನ ಸ್ನಾನ ಮಾಡ್ತಿಲ್ಲ ಅಂದ್ರೆ ಸುಗಂಧ ಬರಗತ್ತೋ ದುರ್ಗಂಧ ಬರ್ತದೋ? ಸರಿ, 5000 ವರ್ಷದಿಂದ ಆತ್ಮ ಮತ್ತು ಮನ ಬುದ್ಧಿ ಸಂಸ್ಕಾರ ಕ್ಲೀನೇ ಮಾಡಿಲ್ಲ, ಅದರಿಂದ ಏನು ಬರ್ತದೆ? ದುರ್ಗಂಧ. ಆ ದುರ್ಗಂಧನೇ ಬರ್ತದೆ. ಇಷ್ಟು ಕೊಳಕಿದೆ, ಇಷ್ಟು ಕೆಸರಿದೆ ಅಲ್ಲ, ಅದಕ್ಕೆ ಒಂದು ಹನಿ ಏನು ಮಾಡೋದು, ಸೆಂಟ್ ಹಾಕೋದು. ಸುಗಂಧ ಬರ್ತದೋ ಬರಲ್ವೋ? ಬರಲ್ಲ. ಭಗವಂತ ಹೇಳ್ತಾರೆ, ನೀವು ಸೆಂಟ್ ಹಾಕ್ದಿದ್ದು ಪರವಾಗಿಲ್ಲ, ಅದನ್ನ ಮೊದಲು ಕ್ಲೀನ್ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ನೀವು ಶೃಂಗಾರ ಮಾಡ್ಕೊಳ್ದಿದ್ದು ಪರವಾಗಿಲ್ಲ, ಸ್ನಾನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಶೃಂಗಾರ ಮಾಡ್ಕೊಳ್ಳೋ ಮೊದಲು ಸ್ವಚ್ಛವಾಗಿ ಬಾಬಾ ಹೇಳ್ತಾರೆ, ಪವಿತ್ರ ಭವ ಪವಿತ್ರ ಭವ ಪವಿತ್ರ ಭವ ಯೋಗಿ ಭವ. ಪವಿತ್ರ ಆಗ್ಬಿಟ್ಟು ಯೋಗಿಗಳಾಗಿ. ಸ್ನಾನ ಮಾಡ್ದೇನೆ ನಾನು ಫೇರ್ ಅಂಡ್ ಲವ್ಲಿ ಹಚ್ಕೊಂಡೆ ಏನಾಗ್ಬಿಡ್ತದೆ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳುವಂಥದ್ದು, ಪುನಃ 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 ನೀವು ಮನಸ್ಸಿನ ಕನ್ನಡಿಯಿಂದ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಬೇಕು, ನೋಡ್ಕೊಂಡು ತಕ್ಷಣದಲ್ಲಿ ಅದರಲ್ಲಿರುವಂತ ಬಲಹೀನತೆಯನ್ನ ರಾಜಯೋಗದಿಂದ ಏನ್ ಮಾಡ್ಬೇಕು, ಸ್ವಚ್ಛ ಮಾಡಬೇಕು. ವಿಶೇಷತೆಯನ್ನ ಒಳ್ಳೆತನವನ್ನ ಮಾತ್ರ ಧಾರಣೆ ಮಾಡ್ತಾ ಹೋಗ್ಬೇಕು. ಈ ಕೆಲಸವನ್ನು ಯಾರು ಮಾಡ್ಬೇಕು? ನಮ್ಮಲ್ಲಿ ಕೆಲವೊಂದು ಅಕ್ಕಂದಿರು ಅಣ್ಣಂದಿರು ತುಂಬಾ ಬುದ್ಧಿವಂತರು. ಅಣ್ಣವ್ರೆ, ನಾವ್ ಯೋಗ ಮಾಡ್ಲಿಕ್ಕೆ ಕೂತ್ಕೊಳ್ತೀವಲ್ವಾ? ಹೌದು. ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಳ್ತೀವಲ್ವಾ? ಹೌದು. ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಕಾಣತ್ತಾ? ನನಗೇನು ಅದೇ ಕೆಲಸನಾ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ? ಅಥವಾ ಡ್ಯೂಟಿ ನನಗೇನಾದ್ರು ಕೊಟ್ಟಿದ್ದಾರಾ? ಇಲ್ವಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆ ಇಲ್ಲ ಅಂತ ಹೇಳ್ಬಿಟ್ಟು ಯಾರಿಗೆ ಗೊತ್ತಾಗ್ತದೆ? ನಿಮ್ಗೊಂದು ಪ್ರಶ್ನೆ ಆದ್ಮೇಲೆ, ನಿಮ್ಮ ಶರೀರಕ್ಕೆ ಊಟ ಯಾರು ಕೊಡ್ತಾರೆ? ನಾವೇ ಸರಿ, ನಿಮ್ಮ ಹೊಟ್ಟೆಯಲ್ಲಿ ಎಷ್ಟು ಮಲ ಇದೆ, ಮೂತ್ರ ಇದೆ, ಯೋಗೇಶ್ ಅಣ್ಣಿಗೆ ಗೊತ್ತಾಗ್ತದೋ ಗೊತ್ತಾಗಲ್ವೋ? ಅದು ಎಷ್ಟು ಸ್ಟಾಕ್ ಇದೆ, ನೀವ್ ಯಾವಾಗ ಪಾಸ್ ಮಾಡಿದಿರಿ ಇಲ್ಲ ನನಗೆ ಗೊತ್ತಾಗತ್ತೋ ನಿಮ್ಗೆ ಗೊತ್ತಾಗತ್ತೋ? ನಮ್ಗೆ ಗೊತ್ತಿಲ್ಲ. ಅದನ್ನ ಪಾಸ್ ಮಾಡಿದ್ರೆ ಹೊಟ್ಟೆ ನೋವು ಎಷ್ಟು ಬರ್ತದೆ ಯಾರಿಗೆ ಗೊತ್ತಾಗ್ತದೆ? ಅಂದ್ಮೇಲೆ ಸಂಸ್ಕಾರದಲ್ಲಿರುವಂತ ಮಲಿನತೆ ಗೊತ್ತಾಗುದು ಯಾವಾಗ? ಯಾರಿಗೆ? ನಮ್ಗೆ ಯಾವಾಗ? ನೋಡ್ದಾಗ ತಾನೆ, ಗಮನ ಕೊಟ್ಟಾಗ ತಾನೆ. ಹಾಗಿದ್ರೆ ನಾವು ನೋಡ್ತಾ ಇದ್ದೀವಾ? ನೋಡ್ತಾ ಸೀರಿಯಸ್ ಆಗಿ ಚೆಕ್ ಮಾಡ್ಕೊಳ್ತಾ ಇದ್ದೀವಾ? ಮುಕುಡ ಬೇಕಲೋ ಪ್ರಾಣಿ ಅಂತ ತಕ್ಷಣ ಕನ್ನಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಮನೇಲಿ ಎಲ್ಲಿ ನೋಡುದು ಕನ್ನಡಿ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿ ಕರ್ಮದಲ್ಲೂ ನಿಮ್ಮನ್ನ ನೀವು ಆತ್ಮಿಕವಾಗಿ ಏನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಮತ್ತು ಭಗವಂತನ ನೆನಪಿನ ಆಧಾರದಲ್ಲಿ, ವಿಧಿಯ ಆಧಾರದಲ್ಲಿ ಅದನ್ನ ಏನ್ ಮಾಡ್ಬೇಕು, ಸ್ವಚ್ಛ ಮಾಡ್ಬೇಕು. ಅದರಂತೆ ನೋಡಿ, ನೀವು ಸೋಪ್ ಆರು ಯೂಸ್ ಮಾಡಿ, ಏನೇ ಯೂಸ್ ಮಾಡಿ, ಫೈನಲಿ ನೀರು ಬೇಕೋ ತಾನೆ. ಅದಕ್ಕಾಗಿ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಪ್ರತಿದಿನ ಅಂತರಂಗ ಶುದ್ಧಿ, ಆತ್ಮಿಕ ಶುದ್ಧಿಯನ್ನು ನೀವು ಮಾಡಬೇಕು. ಒಂದು ಸತ್ಯ ಹೇಳ್ತಾನೆ ಕೇಳಿ ಆತ್ಮೇರೆ, ಆತ್ಮಿಕ ಶುದ್ಧಿ ಆದ್ರೆ ನಿಮ್ಮ ಮುಖಕ್ಕೆ ಫೇರ್ ಅಂಡ್ ಲವ್ಲಿನೂ ಬೇಡ, ಸೋಪೂ ಬೇಡ, ಯಾವುದೇ ಸೆಂಟು ಬೇಡ, ಏನು ಬೇಡ. ಪ್ರಕಾಶ್ ಮಣಿ ದಾದಿಯವ್ರ ಮುಖ ನೋಡಿ, ಶಿವಾನಿ ಬೆಹನವ್ರ ಮುಖ ನೋಡಿ. ಶಿವಾನಿ ಬೆಹನವ್ರ ಮುಖ ನೋಡಿ, ಅವ್ರು ಸರಿಯಾಗಿ ತಲೆನೂ ಬಾಚ್ಕೊಳ್ಳಲ್ಲ, ಗೊತ್ತಾ ನಿಮ್ಗೆ? ಸಿಂಪಲ್ ಆಗಿ ಸೀರೆ ಉಟ್ಕೊಂಡಿರ್ತಾರೆ ಅಲ್ವಾ. ಮುಖ ನೋಡಿ ಎಷ್ಟು ಗ್ಲೋ ಇದೆ. ಕಾರಣ ಯಾವ್ದ್ರಲ್ಲಿ ಶುದ್ಧಿ ಇದೆ? ಆತ್ಮದ ಶುದ್ಧಿ, ಆಂತರಿಕವಾದಂತ ಶುದ್ಧಿ ತಾನೇ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅದರ ಕಡೆಗೆ ಗಮನವನ್ನ ಕೊಡಿ. 5000 ವರ್ಷದಕ್ಕೆ 63 ಜನ್ಮದ ವಿಕಾರವನ್ನ ನಾನು ಸುಡಬೇಕಾಗ್ತದೆ, 21 ಜನ್ಮಕ್ಕೆ ನಾನು ಸುಂದರವಾಗಿರ್ಬೇಕಾಗ್ತದೆ ಅಂತಂದ್ರೆ ಆ ಕ್ಲೀನಿಂಗ್ ಪ್ರೋಸೆಸ್ ಅನ್ನ ಯಾವಾಗ ಮಾಡ್ಕೊಳ್ಬೇಕು? ಈಗಲೇ ಮಾಡಬೇಕು. ಮತ್ತು ಭಗವಂತನ ದಿವ್ಯ ಗುಣಗಳನ್ನೇ ನಾವು ಧಾರಣೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ಯಾವ ಮಕ್ಕಳು ಪುನಃ 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 ಕರ್ಮ ಮಾಡಿ ಆದ ಮೇಲೆ ತಮ್ಮನ್ನ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಒಂದು ವಿಷಯ ತಿಳ್ಕೊಳ್ಳಿ ಆದ್ಮೇಲೆ, ಬಾತ್ರೂಮ್ ಒಳಗಡೆ ಹೋಗ್ಬೇಕಾದ್ರೆ ನಿಮ್ಮ ಶರೀರ ಹೇಗಿರ್ತದೆ? ಒಳಗಡೆ ಹೋಗ್ಬೇಕಾದ್ರೆ ಭಾರ ಅಂತ ಅನ್ಸತ್ತೋ ಹಗುರು ಅಂತ ಅನ್ಸತ್ತೋ? ಬಾತ್ರೂಮ್ ಇಂದ ಹೊರಗಡೆ ಬರಬೇಕಾದ್ರೆ ನಿಮ್ಮ ಶರೀರ ಹೇಗಿರ್ತದೆ? ಹಗುರ ಆಗಿರುತ್ತೆ. ಕಾರಣ
ಕ್ಲೀನ್ ಕ್ಲೀನ್ ಅಲ್ಲಿ ಸ್ವಚ್ಛತೆ ಆಗಿದೆ. ಸರಿ, ಮದ್ವೆ ಮನೆ ಹೋಗ್ಬೇಕಾದ್ರೆ ನಿಮ್ಮ ಶರೀರ ಹೇಗಿರ್ತದೆ? ಹಗುರು ಹೊರಗಡೆ ಬರ್ಬೇಕಾದ್ರೆ ಹೆಂಗಿರ್ತದೆ? ಯಾಕೆ ಅಲ್ಲಿಂದ ತುಂಬಿಸ್ಕೊಂಡ್ ಬಂದ್ರಲ್ವಾ? ಬಾಬನ ಮನೆ ಒಳಗಡೆ ಹೋಗ್ಬೇಕಾದ್ರೆ ನಿಮ್ಮ ಮನಸ್ಸು ಹೇಗಿರ್ತದೆ? ಭಾರ ಹೊರಗಡೆ ಬರ್ಬೇಕಾದ್ರೆ ಏನಾಗ್ತದೆ? ಹಗುರವಾಗಿ. ಅನ್ನಲ್ಲೇನು ಕೊಳೆ ಹೋಗಿದೆ ಅಂತ ತಾನೇ ಅರ್ಥ. ಹೌದು ವಿಧಿ ಗೊತ್ತಿದೆ ಅಂತ ಆಯ್ತಲ್ವಾ? ಅನುಭವ ಆಗಿದೆ ಅಂತ ಆಯ್ತಲ್ವಾ? ಹೌದು ಚಿಕ್ಕ ಮಕ್ಕಳಿಗೆ ಆರಂಭದಲ್ಲಿ ಅಪ್ಪ ಅಮ್ಮ ಸ್ನಾನ ಮಾಡೋದನ್ನ ಕಲಿಸ್ತಾರೆ, ಹೌದಾ? ಮುಂದೆ ಯಾರು ಮಾಡ್ಬೇಕು ಸ್ನಾನನ? ನಾವೇ ಮಾಡ್ತೀವಿ. ಎಲ್ಲೇ ಹೋದ್ರು ಕೂಡ ಅಮ್ಮ ಮಗುಗೆ ಸ್ನಾನ ಮಾಡೋದು ಗೊತ್ತಿರ್ಬೇಕು ತಾನೆ. ಹಾಗೇನೆ ಭಗವಂತ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗವನ್ನು ತಿಳಿಸ್ಕೊಟ್ಟಾಗ ನೀವು ಪ್ರತಿ ಕಡೆ ಹೋದಾಗ್ಲೂ ಕೂಡ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಸ್ನಾನ ಮಾಡ್ಲೇಬೇಕು. ಓಕೆ, ನಿಮ್ಗೊಂದು ಪ್ರಶ್ನೆ ಮಕ್ಕಳೇ, ಬೆಳಿಗ್ಗೆ ಎದ್ದ ಮೇಲೆ ನೀವು ಕೈ ತೊಳಿಬಾರ್ದು. ಏನ್ ಮಾಡಬಾರ್ದು? ಕೈ ತೊಳಿಬಾರ್ದು. ಹಲ್ಲುಜ್ಜಬೇಕು, ಕೈ ತೊಳಿಬಾರ್ದು. ಓಕೆ, ಸೆಗಣಿಯಿಂದ ಮನೆ ಸಾರಿಸ್ಬೇಕು, ಕೈ ತೊಳಿಬಾರ್ದು. ಅದಲ್ಲೇ ತಿಂಡಿ ಮಾಡ್ಬೇಕು, ಕೈ ತೊಳಿಬಾರ್ದು. ಅದಲ್ಲೇ ತಿಂಡಿ ತಿನ್ಬೇಕು, ಕೈ ತೊಳಿಬಾರ್ದು. ಅದಲ್ಲೇ ಬಟ್ಟೆ ವಾಶ್ ಮಾಡ್ಬೇಕು, ಕೈ ತೊಳಿಬಾರ್ದು. ಹೆಂಗಿರ್ತದೆ? ಗಲೀಜು. ಪ್ರತಿ ಕರ್ಮ ಮಾಡಿದ ಮೇಲೆ ಕೈಯನ್ನು ಉಪಯೋಗ ಮಾಡಿದ ಮೇಲೆ ಕೈ ಮಲಿನ ಆಗತ್ತೋ ಆಗಲ್ವೋ? ಆಗುತ್ತೆ. ಮುಂದಿನ ಕರ್ಮ ಮಾಡಬೇಕಾದ ಕೈಯನ್ನ ತೊಳಿಬೇಕೋ ತೊಳಿಬಾರ್ದು? ತೊಳಿಬೇಕು. ಯಾಕೆ? ಎಲ್ಲ ಗಲೀಜು. ಇದರ ಕರ್ಮದ ಫಲ ಇನ್ನೊಂದು ಮೇಲೆ ಪರಿಣಾಮ ಬೀಳ್ಬಾರ್ದು. ಆದ್ಮೇಲೆ ಪ್ರತಿ ಕರ್ಮ ಮಾಡಿದ ಮೇಲೆ ಮನಸ್ಸನ್ನು ಕೂಡ ಸ್ವಚ್ಛ ಮಾಡ್ಬೇಕು, ಮಾಡಬಾರ್ದು? ಮಾಡ್ಬೇಕು. ಕರ್ಮದ ಮಧ್ಯದಲ್ಲೂ ತಂದೆ ನೆನ್ಪು ಮಾಡ್ಬೇಕು, ಮಾಡಬಾರ್ದು? ಮಾಡ್ಬೇಕು. ಮಾಡ್ತಾ ಇದ್ದೀವೋ ಇಲ್ವೋ? ಇಲ್ಲ. ಇಲ್ಲ. ದಿನದಿಂದ ದಿನಕ್ಕೆ ಅದರ ಮೇಲೆ ಮೆತ್ತಿಸ್ಕೊಳ್ತಾ ಇದ್ದೀವಿ ಹೊರತು ಕ್ಲೀನಿಂಗ್ ಮಾಡ್ತಾ ಇಲ್ಲ. ಮಣ್ಣಿನ ಮೇಲೆ ಧೂಳು, ಧೂಳಿನ ಮೇಲೆ ಕಸ, ಕಸದ ಮೇಲೆ ಮಸಿ, ಮಸಿ ಮೇಲೆ ಕೆಸರು, ದಿನದಿಂದ ದಿನಕ್ಕೆ ಮೆಚ್ಚಿಕೊಳ್ತಾ ಇದ್ದೀವಿ ಹೊರತು ಕ್ಲೀನಿಂಗ್ ಆಗ್ತಾ ಇಲ್ಲ. ಅದಕ್ಕಾಗಿ ಮನಸ್ಸು ಹಗುರ ಆಗ್ತಾ ಇಲ್ಲ. ಅದಕ್ಕಾಗಿ ನನ್ನ ಈಗಿನ ಸಮಯದ ವಾಸ್ತವಿಕತೆಯಿಂದ ನಾನೇನ್ ಮಾಡ್ಬೇಕಾಗ್ತದೆ? ಆದ್ಮೇಲೆ ಚೆಕ್ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮುಕುಡ ದೇಖ್ಲೋ ಪ್ರಾಣಿ. ಅಂದರೆ ಪ್ರತಿದಿನ ಯೋಗದ ಸಮಯದಲ್ಲಿ ಅಲ್ಲಿ ಸ್ವಚ್ಛವಾದ್ರೆ ನಿಮ್ಮ ಮನಸ್ಸು ಹಗೂರವಾಗಿರ್ತದೆ. ಕ್ಲೀನ್ ಆಗಲಿಲ್ಲ ಅಂತಂದ್ರೆ ಮನಸ್ಸೇನಾಗ್ತದೆ? ಭಾರ ಆಗಿರುತ್ತೆ. ಲೌಕಿಕದಲ್ಲಿ ಹೋದಾಗ ನೀವು ಬಾಬನ ನೆನಪಿನಲ್ಲೇ ಇದ್ರೆ, ಪ್ರವೃತ್ತಿ ಮಾರ್ಗದಲ್ಲೂ ಇದ್ರು ಬಾಬನ ನೆನಪಿನಲ್ಲಿದ್ರೆ ನಿಮ್ಮ ಮನಸ್ಸಲ್ಲೂ ಕೂಡ ಹಗುರವಾಗಿರ್ತದೆ. ಹೌದು. ಅಲೌಕಿಕ ಪರಿವಾರದಲ್ಲಿದ್ರು, ಸೇವಾ ಕೇಂದ್ರದಲ್ಲಿದ್ದು ಅಲ್ಲಿ ಲೆಕ್ಕಾಚಾರ ಇದ್ಬಿಟ್ಟು ಮನಸ್ಸನ್ನು ಒಬ್ರು ಇನ್ನೊಬ್ರು ಬೈಕೊಂಡು ಕೂತ್ಕೊಂಡ್ರೆ ವಾಪಸ್ ಬರ್ಬೇಕಾದ ಮನಸ್ಸು ಭಾರವಾಗಿರ್ತದೆ. ಅದಕ್ಕಾಗಿ ಸ್ಥೂಲವಾಗಿ ಎಲ್ಲಿದ್ದೀರಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಮನಸ್ಸು ಎಲ್ಲಿದೆ ಹೇಳುವಂಥದ್ದು ಇಂಪಾರ್ಟೆಂಟ್. ಅದಕ್ಕಾಗಿ ಪುನಃ ಪುನಃ ಏನ್ ಮಾಡು? ಮುಖವನ್ನ ನೋಡಿಕೊ. ಯಾವ್ದನ್ನ? ಈಗ ಪ್ರಶ್ನೆ, ಶರೀರದ ಮುಖವನ್ನ ಕನ್ನಡಿಯಲ್ಲಿ ನೋಡ್ಬೇಕು, ಮನಸ್ಸಿನ ಮುಖವನ್ನ ಈಶ್ವರಿ ಜ್ಞಾನದ ಆಧಾರದಲ್ಲಿ ನೋಡ್ಬೇಕು. ಮನಸ್ಸಿನ ಜ್ಞಾನ ಈಶ್ವರಿ. ಶರೀರದ ಮುಖವನ್ನ ಸ್ವಚ್ಛ ಮಾಡೋದ್ರ ಕಡೆ ಗಮನ ಕೊಡಬೇಕು, ಆತ್ಮವನ್ನ ಸ್ವಚ್ಛ ಮಾಡೋದ್ರ ಕಡೆ ಗಮನ ಕೊಡಬೇಕು. ಆತ್ಮ ಕ್ಲೀನ್ ಮಾಡೋದ್ರಲ್ಲಿ ಗಮನ ಕೊಡ್ಬೇಕು. ಲಾಸ್ಟ್ ಕ್ವಶನ್ ಇಂಪಾರ್ಟೆಂಟ್. ನಿಮ್ಮ ಪಕ್ಕದಲ್ಲಿರುವಂತಹ ಮಗುವಿನ ಶರೀರ ಮತ್ತು ಸ್ವಚ್ಛತೆ ಕಡೆಗೆ ಹೆಚ್ಚಿಗೆ ಗಮನ ಕೊಡಬೇಕು, ಮಗುವಿನಲ್ಲಿರುವಂತಹ ಆತ್ಮದ ಕೊಳೆ ತೆಗಿಲಿಕ್ಕೆ ಹೆಚ್ಚಿಗೆ ಗಮನ ಕೊಡಬೇಕು. ಆತ್ಮದ ಕೊಳೆ ತೆಗೆಯೋದಕ್ಕೆ ಹೆಚ್ಚಿಗೆ ಗಮನ ಕೊಡಬೇಕು. ಪತಿಯ ಶರೀರದ ಕೊಳೆ ತೆಗಿಲಿಕ್ಕೆ ಗಮನ ಕೊಡಬೇಕು, ಆತ್ಮದ ಕೊಳೆ ತೆಗಿಲಿಕ್ಕೆ ಗಮನ ಕೊಡಬೇಕು. ನಾವ್ ಯಾವ್ದ ಗಮನ ಕೊಡ್ತಾ ಇದ್ದೀವಿ? ಚೇಂಜ್ ಮಾಡ್ಬೇಕೋ ಬೇಡವೋ? ಅದನ್ನೇ ಬಾಬಾ ಹೇಳ್ತಾರೆ, ಮುಕುಡ ದೇಖ್ಲೋ ಪ್ರಾಣಿ. ಮುಖವನ್ನ ನೋಡ್ಕೊಳ್ಬೇಕು. ಯಾವ ಮುಖ? ಮನಸ್ಸಿನ ಮುಖ, ಆತ್ಮದ ಮುಖ. ಪ್ರತಿದಿನ ಎಷ್ಟು ಸ್ವಚ್ಛ ಮಾಡಿದಿರಿ, ಎಷ್ಟು ಆಹಾರ ಕೊಟ್ಟಿದ್ದೀರಿ, ಎಷ್ಟು ವಿಶ್ರಾಂತಿ ಕೊಟ್ಟಿದ್ದೀರಿ, ಎಷ್ಟು ವಿಶೇಷತೆಯನ್ನು ತುಂಬಿಸಿದಿರಿ, ಎಷ್ಟು ಆ ದಿನ ಈಶ್ವರ ಸೇವೆ ಮಾಡಿದಿರಿ, ಎಷ್ಟು ಜಮಾದ ಖಾತೆ ಆಗಿದೆ, ಎಷ್ಟು ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇದನ್ನ ಪ್ರತಿದಿನ ನೀವು ಚೆಕ್ ಮಾಡ್ತಾ 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 ಏನಾಗ್ಬೇಕು? ಮುಂದುವರಿಬೇಕು ಮಕ್ಕಳೇ. ನೀವು ಮಾಡಿದ ಎಷ್ಟು ಮಟ್ಟಿಗೆ ಸರಿ ಇದೆ ತಪ್ಪಿದೆ ಅಂತ ಹೇಳ್ಬಿಟ್ಟು ಮುರಳಿ ಮುಖಾಂತರ ಪ್ರತಿದಿನ ನಿಮಗೆ ಬಾಬಾ ಏನು ಕೊಡ್ತಾರೆ? ಫಲಿತಾಂಶವನ್ನ ಕೊಡ್ತಾರೆ. ಅದರ ಮೂಲಕ ನಿಮ್ಮನ್ನ ನೀವು ಚೆಕ್ ಮಾಡಿ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗ್ತದೆ. ಅದಕ್ಕೆ ತುಂಬಾ ಜನ ಏನ್ ಹೇಳ್ತಾರೆ, ಅಣ್ಣವರೇ ಇವತ್ತು ಮುರಳಿ ನನಗೋಸ್ಕರನೇ ಹೇಳಿದ. ಯಾರಿಗೆ ಹೇಳಿದ್ದಾರೆ?
ಇವತ್ತಿನ ನನಗೂ ಮಟ್ಟಿಗೆ ತುಂಬಾ ಚೆನ್ನಾಗಿದೆ ನನಗೇ ಹೇಳಿದ್ದಾರೆ. ಅದೇನರ್ಥ, ನಿಮ್ಮ ಜೀವನದಲ್ಲಿ ಏನೇನ್ ಆಗ್ತಾ ಇದೆ ಅಂತ ಎಲ್ಲ ಸ್ಪಷ್ಟವಾಗಿ ಯಾರಿಗೆ ಗೊತ್ತಿರ್ತದೆ? ಭಗವಂತ ನನಗೆ ಭಗವಂತನಿಗೆ ಗೊತ್ತಿರ್ತದೆ. ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಾರೆ, ಸಹಯೋಗನು ಕೂಡ ಕೊಟ್ಟಿರ್ತಾರೆ. ಅದನ್ನು ಜೀವನದಲ್ಲಿ ಧಾರಣೆ ಮಾಡಿದ್ರೆ ಮಾತ್ರ ನಮ್ಮಲ್ಲಿ ಪರಿವರ್ತನೆ ಆಗತ್ತೆ. ಕೊನೆಯ ಮಾತು, ನನ್ನ ಪರಿವರ್ತನೆ ಕಡೆ ನಾನು ಗಮನ ಕೊಡಬೇಕು, ಬೇರೆಯವ್ರ ಪರಿವರ್ತನೆ ಕಡೆ ಗಮನ ಕೊಡಬೇಕು. ನನ್ನ ಪರಿವರ್ತನೆ ಬೇಡ. ದಿನದಲ್ಲಿ ಬೇರೆಯವ್ರ ಮುಖ ನೋಡ್ಬೇಕು, ನನ್ನ ಮುಖ ನೋಡ್ಬೇಕು. ನನ್ನ ಮುಖ ಶರೀರದ ಮುಖ ನೋಡ್ಬೇಕು, ಆತ್ಮದ ಮುಖ ನೋಡ್ಬೇಕು. ಆತ್ಮದ ಮುಖ ಬರೀ ನೋಡ್ತಾ ಕೂತ್ಕೊಳ್ಬೇಕು, ಚೇಂಜ್ ಮಾಡ್ಕೊಳ್ಬೇಕು. ಚೇಂಜ್ ಮಾಡ್ಕೊಳ್ಬೇಕು. ಚೇಂಜ್ ಮಾಡ್ಕೊಳ್ಳೋದು ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಯಾವ್ದ್ರಿಂದ? ಮನಸ್ಸಿನ ಕಡೆ ಮುರಳಿಯಿಂದ ಹಗುರತೆಯಿಂದ. ಸಾಕು. ಹಗುರವಾಗಿದೆ, ಶಾಂತಿಯಾಗಿದೆ, ನೆಮ್ಮದಿಯಿಂದ ಇದೆ ಅಂತಂದ್ರೆ ಟ್ರೀಟ್ಮೆಂಟ್ ಆಗ್ಲಿ. ಸರಿ. ಭಾರ ಇದೆ ಅಂತಂದ್ರೆ ಟ್ರೀಟ್ಮೆಂಟ್ ಉಲ್ಟಾ ಹೊಡೆದಿದೆ ಅಂತ ಲೆಕ್ಕ. ಅವಾಗ ಸರಿಯಾದ ಟ್ರೀಟ್ಮೆಂಟ್ ಏನೇನ್ ಮಾಡ್ಬೇಕು? ತಗೋಬೇಕು. ಕೊಡ್ತಾ ಹೋಗ್ಬೇಕು, ಚೇಂಜ್ ಮಾಡ್ತಾ ಹೋಗ್ಬೇಕು. ಓಕೆ, ಶಾಂತಿ. ಶಾಂತಿ.